ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಎಲ್ಲ ಭಕ್ತರಿಗೆ ನಾನು ಸ್ವಾಗತಿಸ್ತೀನಿ. ನಾವಿವತ್ತು 7ನೇ ಸಂಚಿಕೆಯಲ್ಲಿ ಮುಂದುವರಿತಾ ಇದ್ದೀವಿ. ಶ್ರೀಕೃಷ್ಣನ ಈ ವಿವಾಹ ಲೀಲೆಗಳ ಭಾಗ ಇದು. ಕೃಷ್ಣ ಕಥಾಮೃತ ಸರಣಿಯಲ್ಲಿ 8ನೇ ತರಗತಿ ಅಲ್ಬೇಕು. 8ನೇ ತರಗತಿ. ಓಕೆ, 8ನೇ ತರಗತಿ. ಥ್ಯಾಂಕ್ ಯು. ಸೊ ಈ ಚರ್ಚೆಯಲ್ಲಿ ದ್ವಾರಕೆಯ ಲೀಲೆಗಳಲ್ಲಿ ಮೊದಲನೇದಾಗಿ ನಾವು ಕೃಷ್ಣನ ವಿವಾಹಗಳ ಕುರಿತಾಗಿ ಸಾಕಷ್ಟು ವರ್ಣನೆಯನ್ನು ಕಾಣ್ತೀವಿ. ಈ ಚರ್ಚೆಯಲ್ಲಿ ನಾವು ಮೊದಲಿಗೆ ರುಕ್ಮಿಣಿ ಹರಣವನ್ನು ನೋಡಿದ್ವಿ. ನಂತರ ಹೇಗೆ ಕೃಷ್ಣ ರಾಕ್ಷಸ ವಿಧಾನದಲ್ಲಿ ಆಕೆಯನ್ನು ವಿವಾಹ ಮಾಡ್ಕೊಳ್ತಾನೆ ಅದನ್ನು ನೋಡಿದ್ವಿ. ಅದಾದ ಮೇಲೆ ಸಮಂತಕ ಮಣಿಯ ಪ್ರಸಂಗದಲ್ಲಿ ನಾವು ಕೃಷ್ಣ ಹೇಗೆ ಸತ್ಯಭಾಮೆ ಮತ್ತು ಜಾಂಬವತಿಯನ್ನು ವಿವಾಹ ಮಾಡ್ಕೊಳ್ಳೋದನ್ನು ನೋಡಿದ್ವಿ, ಸ್ವೀಕರಿಸ್ತಾ ಕೃಷ್ಣ ಅವರನ್ನು. ಅದಾದ ಮೇಲೆ ನಿನ್ನೆ ಚರ್ಚೆಯಲ್ಲಿ ನಾವು ಇನ್ನು 5 ಮಹಿಷಿಯರು, ಮುಖ್ಯ ರಾಣಿಯರವರು, ಅವರ ವಿವಾಹಗಳನ್ನು ಕೂಡ ನಾವು ಚರ್ಚೆ ನೋಡಿದ್ವಿ. ನೆನಪು ಮಾಡ್ಕೊಳ್ತೀರಾ ಯಾರ್ಯಾರು ಅಂತ? ಯಮುನಾ, ಕಾಲಿಂದಿ, ನಂತರ ಕಾಲಿಂದಿ, ಲಕ್ಷ್ಮಣ, ಓಕೆ, ಕೊನೆಯದು ನಗ್ನಜಿತಿ, ಓಕೆ, ಲಕ್ಷ್ಮಣ, ಭದ್ರ, ಹೌದು. ಸೊ ನೋಡಿ, ಇಲ್ಲಿ ಹೆಸರೆಲ್ಲವೂ ಕೂಡ ಒಂದ್ಮೇಲೆ ಇಲ್ಲಿ ಕಾಣ್ತಾ ಇದ್ದೀವಿ. ಸೊ ರುಕ್ಮಿಣಿ, ಸತ್ಯಭಾಮ, ಜಾಂಬವತಿ ಇವರ 3 ವಿವಾಹಗಳನ್ನು ನೋಡಿದ್ವಿ. ಅದಾದ್ಮೇಲೆ ನಿನ್ನೆ ಚರ್ಚೆಯಲ್ಲಿ ನಾವು ಕಾಲಿಂದಿ, ಮಿತ್ರವಿಂದ, ನಾಗ್ನಜಿತಿ, ಭದ್ರ ಮತ್ತೆ ಲಕ್ಷ್ಮಣ ಇವರ ವಿವಾಹಗಳ ಕುರಿತಾಗಿ ಕೂಡ ನೋಡಿದ್ವಿ. ಸೊ ಈ ಚರ್ಚೆಯಲ್ಲಿ ಶುಕಮುನಿಗಳು ಶ್ರೀಕೃಷ್ಣ ಒಮ್ಮೆ ಒಬ್ಬ ದೊಡ್ಡ ಅಸುರ ಭೌಮಾಸುರ, ಆತನಿಗೆ ನರಕಾಸುರ ಅಂತ ಕೂಡ ಹೇಳಲಾಗಿದೆ, ಆತನನ್ನು ಸಂಹಾರ ಮಾಡಿ ಕೃಷ್ಣ 16,100 ಕನ್ಯೆಯರನ್ನ ಪತ್ನಿಯರಾಗಿ ಸ್ವೀಕರಿಸಿದ ಅನ್ನೋ ಒಂದು ಅಂಶವನ್ನ ಶುಕಮುನಿಗಳು ವರ್ಣಿಸಿದ್ರು. ಆಗ ಪರೀಕ್ಷಿತರಿಗೆ ಪ್ರಶ್ನೆ ಬಂತು. ನಿನ್ನೆ ಈ ಚರ್ಚೆಯಲ್ಲಿ ನಾವು ಇಲ್ಲಿವರೆಗೆ ಬಂದಿದ್ವಿ ಅಲ್ವಾ? ಸೊ ಪರೀಕ್ಷಿತರ ಪ್ರಶ್ನೆ ಏನಿತ್ತು? ಪ್ರಭು ಶ್ರೀ ಕೃಷ್ಣ ಈ ಭೌಮಾಸುರನನ್ನ ಹೇಗೆ ಸಂಹಾರಗೊಳಿಸಿದ? ಇದನ್ನು ನಾವು ವಿಸ್ತಾರವಾಗಿ ಕೇಳಲಿಕ್ಕೆ ಬಯಸ್ತೀವಿ. ಪರೀಕ್ಷಿತ ಕೇಳ್ತಾ ಇದ್ದಾನೆ ಶುಕಮುನಿಗಳಿಗೆ. ಏಕೆಂದ್ರೆ ಈ ಅಸುರ, ಭೌಮಾಸುರ, ನರಕಾಸುರ ಇಬ್ಬರು ಒಬ್ಬರೇ ವ್ಯಕ್ತಿ, ಒಂದೇ ವ್ಯಕ್ತಿಗೆ 2 ಹೆಸರು, ಭೌಮಾಸುರ, ನರಕಾಸುರ. ಹೇಳ್ಬೇಕಂದ್ರೆ ಈ ಅಸುರ ಎಷ್ಟು ಪ್ರಬಲನಾಗಿದ್ದ ಅಂದ್ರೆ, ಈತ ಶಿವನಿಂದ ಮತ್ತೆ ಬ್ರಹ್ಮನಿಂದ ಈತ ವಿಶೇಷವಾಗಿ, ಆಕ್ಚುಲಿ ಬ್ರಹ್ಮನಿಂದ ವಿಶೇಷವಾಗಿ ಈತ ಅನುಗ್ರಹ ಅಥವಾ ವರವನ್ನ ಪಡೆದಿದ್ದ. ಏನದು? ಯಾವುದೇ ಒಂದು ಅಸ್ತ್ರಗಳಿಂದ ಅವನನ್ನ ಕೊಲ್ಲಿಕ್ಕಾಗುವುದಿಲ್ಲ ಅಂತ. ಅಷ್ಟೇ ಅಲ್ಲದೆ ಆತನ ಆ ಪುರವೇನಿತ್ತು, ಆ ಒಂದು ಕ್ಷೇತ್ರವೇನಿತ್ತು, ಅದು ಈಗಿನ ಅಸ್ಸಾಂ ರಾಜ್ಯದ ಒಂದು ಜಾಗ. ಈಗಲೂ ಕೂಡ ಅಲ್ಲಿ ಹೋಗಬಹುದು. ತೇಜ್ಪುರ್ ಅಂತ ಒಂದು ಜಾಗ ಇದೆ. ಅಲ್ಲಿ ಆತನ ರಾಜಧಾನಿ, ಆಗಿನ ಹೆಸರು ಅದು ಪ್ರಾಗ್ಜ್ಯೋತಿಷಪುರ. ಆ ಪುರ, ಆ ನಗರ ಎಷ್ಟು ಸುಭದ್ರವಾಗಿತ್ತು, ಎಷ್ಟು ಅದರ ಸಂರಕ್ಷಣೆ ಎಷ್ಟು ವಿಶೇಷವಾಗಿ ಮಾಡಲಾಗಿತ್ತು ಅನ್ನೋದನ್ನ ವರ್ಣಿಸಲಾಗಿದೆ.
ಈ ಅಸುರ ಏನಿದ್ದಾನೆ, ಈ ಅಸುರ ವಿಶೇಷ ಯಾಕೆಂದ್ರೆ ಈತ ಭಗವಂತನ ಅವತಾರವಾದ ವರಾಹ ಅವತಾರದ ಪ್ರಾಕಟ್ಯದ ಸಮಯದಲ್ಲಿ ವರಾಹದೇವ ಮತ್ತೆ ಭೂದೇವಿಗೆ ಈತ ಮಗನಾಗಿ ಜನಿಸಿದ. ಹಾಗಾಗಿ ಆತನ ಹೆಸರು ಭೌಮಾಸುರ. ಏನ್ ಹೆಸರು? ಭೌಮಾಸುರ. ಸೊ ಈತ ಹೇಳ್ಬೇಕಂದ್ರೆ ಆ ವರಾಹದೇವನ ಮಗ, ಭಗವಂತನ ಅವತಾರವೇ ಆದಂತಹ ವರಾಹನ ಮಗ. ಭೂದೇವಿ ಆತನ ತಾಯಿ. ಆದರೆ ಇಲ್ಲಿ ಗಮನಿಸಬೇಕಾದಂತಹ ಅಂಶ ಅಂದ್ರೆ ಈತ ಕೆಟ್ಟ ಸಂಘ ಅಥವಾ ಸಹವಾಸದ ಕಾರಣದಿಂದಾಗಿ ಹೀಗೆ ಅಸುರನಾದ. ಯಾರ ಸಂಘ? ಬಾಣಾಸುರನ ಸಂಘದ ಸಹವಾಸ, ಆತನ ಸಹವಾಸದಿಂದಾಗಿ. ನೆನಪು ಮಾಡ್ಕೊಳ್ಳಿ, ಬಾಣಾಸುರ ಚರ್ಚೆ ಮುಂದೆ ಬರುತ್ತೆ ಆಕ್ಚುಲಿ. ಬಾಣಾಸುರ ಆತ ಒಬ್ಬ ಶಿವನ ಭಕ್ತ, ಬಟ್ ಅತ್ಯಂತ ಅಹಂಕಾರಿ. ಆತನಿಗೆ ಸುಮಾರು 1000 ಭುಜಗಳಿದ್ವು. ಆತ ಶಿವನಿಂದ ವಿಶೇಷವಾದ ಅನುಗ್ರಹವನ್ನು ಪಡೆದಿದ್ದ. ಅಲ್ಲಿ ಒಂದು ಯುದ್ಧವೇ ಏರ್ಪಡುತ್ತೆ. ಕೃಷ್ಣನ ಮೊಮ್ಮಗನಾದ ಅನಿರುದ್ಧನನ್ನ ಆತ ಸೆರೆ ಹಿಡಿದಿದ್ದ ಬಾಣಾಸುರ. ಆಗ ಕೃಷ್ಣ ಹೋಗಿ ಯುದ್ಧ ಮಾಡಿ ಆತನನ್ನು ಬಿಡಿಸ್ತಾನೆ. ಅದಾದ್ಮೇಲೆ ಬಾಣಾಸುರ ದಂಡಿಸ್ತಾನೆ. ಬಾಣಾಸುರ ಸಹಾಯಕ್ಕೆಂದು ಶಿವನನ್ನ ಮೊರೆ ಇಡ್ತಾನೆ. ಶಿವ ಬರ್ತಾನೆ, ಶಿವನ ಜೊತೆ ಆ ಶಿವಗಣರೆಲ್ಲರೂ ಬರ್ತಾರೆ. ನಂದಿ, ಗಣಪತಿ, ಸ್ಕಂದ ಎಲ್ಲರೂ ಬರ್ತಾರೆ. ಎಲ್ಲರೂ ಅಲ್ಲಿ ಪರಾಭವಗೊಳ್ತಾರೆ. ಅದು ಅಂತೂ ರೋಮಾಂಚಕವಾದಂತಹ ಕತೆ, ಅದು ಮುಂದೆ ಬರುತ್ತೆ. ಬಟ್ ಈ ಬಾಣಾಸುರನ ಸಂಘ ಸಹವಾಸದ ಕಾರಣದಿಂದಾಗಿ ವರಾಹನ ಮಗನಾದ ಭೌಮಾಸುರನಾದ. ನೋಡಿ ಎಷ್ಟು ಸಂಘ ಅಥವಾ ಸಹವಾಸದ ಪ್ರಾಮುಖ್ಯತೆಯನ್ನು ನಾವಿಲ್ಲಿ ಕಾಣ್ತೀವಿ. ವರಾಹನ ಮಗನಾಗಿದ್ದ, ಆದರೆ ಕೆಟ್ಟ ಸಂಘ ಸಹವಾಸದ ಕಾರಣದಿಂದಾಗಿ ಒಬ್ಬ ಅಸುರನಾದ. ಆಶ್ಚರ್ಯ ಏನಿಲ್ಲ, ಯಾಕೆಂದ್ರೆ ಪ್ರತಿಯೊಬ್ಬ ಜೀವಿಯೂ ಭಗವಂತನ ಮಗನೇ. ಭಗವಂತನ ಮಕ್ಕಳು ಎಲ್ಲರೂ. ಮಮ ಐವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಮಮ ಏವ ಅಂಶ, ಎಲ್ಲರೂ ನನ್ನ ಅಂಶಗಳೇ, ಅಂದ್ರೆ ನನ್ನ ಮಕ್ಕಳೇ ಅಂತ. ಅಹಂ ಬೀಜ ಪ್ರದಃ ಪಿತಾ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ, ನಾನೇ ಬೀಜ ಪ್ರದಾನ ಮಾಡುವಂತಹ ತಂದೆ, ಎಲ್ಲರ ತಂದೆ ನಾನು ಅಂತ ಕೃಷ್ಣ ಹೇಳಿದ್ದಾನೆ. ಹಾಗಿದ್ದಲ್ಲಿ ಕೆಲ ಜೀವಿಗಳು ಅಸುರರಾಗಿದ್ದಾರೆ. ಯಾಕೆ? ತಮ್ಮ ಆ ಸ್ವಾತಂತ್ರ್ಯವನ್ನ ದುರುಪಯೋಗಪಡಿಸಿಕೊಂಡಿದ್ದರಿಂದ, ಕೆಟ್ಟ ಸಂಘ ಸಹವಾಸದ ಕಾರಣದಿಂದಾಗಿ. ಸೊ ಈ ಭೌಮಾಸುರ ಎಷ್ಟು ಪ್ರಬಲನಾಗ್ತಾನೆ, ಆತನ ಕುರಿತಾಗಿ ವರ್ಣನೆಯನ್ನ ಬಹಳ ವಿಸ್ತಾರವಾಗಿ ಮಾಡಲಾಗಿದೆ. ಹರಿವಂಶ, ನಂತರ ವಿಷ್ಣು ಪುರಾಣ, ಇದರಲ್ಲೆಲ್ಲ ತುಂಬಾ ವಿಸ್ತಾರವಾಗಿ ಇದನ್ನ ಹೇಳಲಾಗಿದೆ. ಸೊ ಈತನ ಸಂಹಾರದ ಕುರಿತಾಗಿ ಪರೀಕ್ಷಿತ ಇನ್ನಷ್ಟು ಕೇಳಲು ಬಯಸ್ತಾ ಇದ್ದಾನೆ. ದಯವಿಟ್ಟು ಆ ಶಾರಂಗಧರ ಕೃಷ್ಣನ ಸಾಹಸವನ್ನ ವಿವರಿಸಿ. ಯಾಕಂದ್ರೆ ಕೃಷ್ಣ ಆತ ಈ ನರಕಾಸುರನನ್ನ ಕೊಂದ ಈ ಪ್ರಸಂಗ ಏನಿದೆ ಅತ್ಯಂತ ರೋಮಾಂಚಕವಾದದ್ದು. ಸೊ ಅದನ್ನ ಕೇಳಿದಾಗ ಆಗ ಶುಕಮುನಿಗಳು ಅಲ್ಲಿ ಈ ಪ್ರಸಂಗವನ್ನು ವರ್ಣಿಸ್ತಾರೆ. ಸೊ ಮೊದಲನೇದಾಗಿ ಕೃಷ್ಣ ದ್ವಾರಕೆಯಲ್ಲಿದ್ದ. ದ್ವಾರಕೆಯ ಹೊರ ಪ್ರದೇಶದಲ್ಲಿ ಒಂದು ದೊಡ್ಡ ಪರ್ವತ, ರೈವತಕ ಪರ್ವತ ಅಂತ. ಅಲ್ಲಿ ಕೃಷ್ಣ ಮತ್ತೆ ರುಕ್ಮಿಣಿಯರನ್ನ ಪೂಜಿಸಲಿಕ್ಕೆ, ಗೌರವಿಸಲಿಕ್ಕೆ ಅಂತ ಹೇಳಿ ಕುರುವಂಶದ ಎಲ್ಲರೂ ಕೂಡ ಅಲ್ಲಿ ಬಂದಿದ್ರು. ಎಲ್ಲ ಸುತ್ತಮುತ್ತಲೇ ಭಾರತ ವರ್ಷದ ಎಲ್ಲ ರಾಜ ವಂಶದವರು ಅಲ್ಲಿ ಬಂದಿದ್ರು. ಕೃಷ್ಣನನ್ನು ಅತ್ಯಂತ ಸುಂದರ ಮಾತುಗಳಲ್ಲಿ ಪ್ರಶಂಸಿಸಿದರು. ಆತನೇ ಪರಮ ಪುರುಷ ಅಂತ ಘೋಷಿಸಿದರು. ಜೊತೆಯಲ್ಲಿದ್ದ ರುಕ್ಮಿಣಿಯನ್ನು ಪೂಜಿಸಿದರು. ಆಗ ನಾರದರು ಅಲ್ಲಿ ಬಂದು ಕೃಷ್ಣ ಧನ್ಯ ಆಶ್ಚರ್ಯ ಅಂತ ಹೇಳಿ, ಅದಾದ ನಂತರ ನಾರದರು ಒಂದು ವಿಶೇಷವಾದ ಉಡುಗೊರೆಯನ್ನ ನಮ್ಮ ರುಕ್ಮಿಣಿ ದೇವಿಗೆ ನೀಡಿದರು. ಅದು ಸ್ವರ್ಗದ ಪಾರಿಜಾತ ವೃಕ್ಷದ ಪುಷ್ಪ. ಕೃಷ್ಣ ಅದನ್ನ ಆ ರುಕ್ಮಿಣಿ ದೇವಿಗೆ ಅರ್ಪಿಸ್ತಾನೆ. ಆಕೆ ಅತ್ಯಂತ ಸಂತೋಷಗೊಳ್ತಾಳೆ.
ಈ ಮಾತು ಕೃಷ್ಣ ಹೀಗೆ ರುಕ್ಮಿಣಿಗೆ ವಿಶೇಷವಾದಂತಹ ಪ್ರೀತಿಯನ್ನು ತೋರಿಸ್ತಾ ಸ್ವರ್ಗದ ಪಾರಿಜಾತ ಪುಷ್ಪವನ್ನ ನೀಡಿದ. ಆ ಪ್ರಸಂಗ ಅಲ್ಲಿ ಪೂರ್ತಿ ಆದ ಮೇಲೆ ಕೃಷ್ಣ ರುಕ್ಮಿಣಿಯರು ದ್ವಾರಕೆಗೆ ಬಂದರು. ಈ ಮಾತು ಸತ್ಯಭಾಮೆಗೆ ತಿಳಿಯಿತು. ಸತ್ಯಭಾಮೆ, ಓ ಕೃಷ್ಣ, ನೀನು ಅಷ್ಟೊಂದು ಪ್ರೀತಿ ಅಕ್ಕರೆಯನ್ನು ತೋರಿಸ್ತಾ ಪಾರಿಜಾತ ಪುಷ್ಪವನ್ನು ನೀಡಿದ್ದೀಯಲ್ಲ, ನನಗೂ ಕೂಡ ಅದು ಬೇಕು ಅಂತ ಆಕೆ ಬಯಸಿದ್ಲು. ನೋಡಿ, ಕೃಷ್ಣನ ಭಕ್ತರಲ್ಲಿ ಅನೇಕ ವೈವಿಧ್ಯತೆ ಇದೆ. ಕೆಲ ಭಕ್ತರು, ರುಕ್ಮಿಣಿ ಇತ್ಯಾದಿ, ಅವರೆಲ್ಲರೂ ಸೌಮ್ಯ ಭಾವದವರು. ಸತ್ಯಭಾಮ ಈ ರೀತಿಯ ಭಕ್ತರು, ಇವರು ಒಂದು ರೀತಿಯ ಮಾನ, ಒಂದು ರೀತಿಯ ಏನು ಹೇಳ್ತಾರೆ, ಕೋಪ, ಆ ಪ್ರೀತಿಯಲ್ಲಿರುವಂತಹ ಕೋಪ, ಮಾನ ಅಂತ ಹೇಳ್ತಾರೆ. ಸೊ ಕೃಷ್ಣನಿಗೆ ಈ ಎಲ್ಲ ವಿವಿಧ ಭಾವಗಳು ಆತನಿಗೆ ಅನಂತ ಆನಂದವನ್ನು ನೀಡ್ತವೆ. ಕೃಷ್ಣನ ಭಕ್ತರಲ್ಲಿ ಈ ರೀತಿಯಾದ ಕೋಪವೂ ಕೂಡ ಅದು ಕೃಷ್ಣನ ಸಂತುಷ್ಟಿಗೆಂದೇ ಆಗಿತ್ತು. ಸೊ ವಿವಾಹದ ವಿವಿಧ ಉಪರಸಗಳನ್ನು ಕೃಷ್ಣ ಸವಿತಾ ಇದ್ದಾನೆ. ಮುಂದಿನ ಅಧ್ಯಾಯದಲ್ಲಿ ಕೃಷ್ಣ ರುಕ್ಮಿಣಿಯನ್ನ ಒಂದು ರೀತಿಯ ಹಾಸ್ಯ ಮಾಡ್ತಾನೆ. ರುಕ್ಮಿಣಿ ಎಷ್ಟು ಸೌಮ್ಯ ಅಂದ್ರೆ ಕೃಷ್ಣನ ಮಾತುಗೆ ಕೇಳ್ಬಿಟ್ಟು ಆಕೆ ಮೂರ್ಛೆ ಹೋಗ್ಬಿಡ್ತಾಳೆ. ಅಲ್ಲಿ ಇನ್ನಷ್ಟು ಅದರ ಚರ್ಚೆನ ನೋಡೋಣ. ಈಗ ಇಲ್ಲಿ ಸತ್ಯಭಾಮೆ, ಕೃಷ್ಣ ಹೀಗೆ ರುಕ್ಮಿಣಿಗೆ ಪಾರಿಜಾತ ಪುಷ್ಪವನ್ನ ನೀಡಿದ್ದೀಯಾ ನೀನು ನನಗೆ ಅಂತ ಕೇಳಿದಾಗ ಕೃಷ್ಣ ಆಕೆಯನ್ನ ಸಂತುಷ್ಟಿಗೊಳಿಸ್ಲಿಕ್ಕೆ, ನಿನಗೆ ಅಂತ ನಾನು ಆ ಪಾರಿಜಾತ ವೃಕ್ಷವನ್ನೇ ತರ್ತೀನಿ ಹೇ ಪ್ರಿಯೇ ಅಂತ ಹೇಳ್ದ. ಆ ಸಮಯದಲ್ಲಿ ಅಲ್ಲಿ ಇಂದ್ರ ಅನೇಕ ದೇವತೆಗಳ ಜೊತೆ ಅಲ್ಲಿ ಬಂದ ದ್ವಾರಕೆಗೆ. ಆತ ಅಲ್ಲಿ ಬಂದು ಭಿನ್ನವಿಸ್ಕೊಳ್ತಾನೆ. ಏನಂತ, ಹೇ ದೇವಾದಿದೇವ ಕೃಷ್ಣ, ವೃಷ್ಣಿವಂಶ ಪ್ರದೀಪಕ, ನಾವು ನಮ್ಮ ಸಂಪತ್ತನ್ನ ಈ ನರಕಾಸುರನು ಕದ್ದುಕೊಂಡು ಹೋಗಿದ್ದಾನೆ. ವಿಶೇಷವಾಗಿ ನನ್ನ ತಾಯಿಯ ಕಿವಿಯೋಲೆಗಳು, ಅಷ್ಟೇ ಅಲ್ಲದೆ ನಮ್ಮ ಸ್ವರ್ಗದ ವಿಶೇಷ ಶ್ವೇತ ಛತ್ರಿ, ಶ್ವೇತ ಆತಪತ್ರ ಅಂತ ಹೇಳ್ತಾರೆ. ಅತ್ಯಂತ ಗಣ್ಯ ವ್ಯಕ್ತಿಯನ್ನ ಗೌರವಿಸ್ಲಿಕ್ಕೆ ಆತನಿಗೆ ಒಂದು ಬಿಳಿ ಬಣ್ಣದ ಛತ್ರಿಯನ್ನ ಮೇಲೆ ಹಿಡಿದಿರ್ತಾರೆ. ಅದು ಸ್ವರ್ಗದ ಅತ್ಯಂತ ವೈಭವಯುತ ಲಕ್ಷಣ. ಅದು ವರುಣನ ಛತ್ರಿ, ಸ್ವರ್ಗದ್ದು. ಅಷ್ಟೇ ಅಲ್ಲದೆ ಆ ಸ್ವರ್ಗದಲ್ಲಿ ಒಂದು ಮಣಿ ಪರ್ವತವಿತ್ತು. ಅತ್ಯಂತ ಅನೇಕ ಸುಂದರ ಮಣಿಗಳು, ಹವಳಗಳುಳ್ಳಂತಹ ಪರ್ವತ. ಅದು ಅತಿ ದೊಡ್ಡ ಪರ್ವತ. ಇದನ್ನ ಈ ಭೌಮಾಸುರ ಕದ್ದು ಒಯ್ದಿದ್ದಾನೆ. ಕೃಷ್ಣ, ದಯವಿಟ್ಟು ನೀವು ನಮ್ಮನ್ನ ರಕ್ಷಿಸಿ, ಇವುಗಳನ್ನ ಹಿಂತಿರುಗಿಸಿ ನೀಡಿ ಅಂತ ಹೇಳಿ. ಅಷ್ಟೇ ಅಲ್ಲದೆ ಈ ನರಕಾಸುರ ಅತ್ಯಂತ ಎಷ್ಟು ದುಷ್ಟನಾಗಿದ್ದಾನೆ, ಈತನನ್ನ ನೀವು ಕೊಲ್ಲಬೇಕು ಅಂತ ಬೇಡ್ಕೊಂಡ್ರು. ಅಲ್ಲಿ ದೇವತೆಗಳು, ಸ್ವರ್ಗದ ದೇವತೆಗಳು ಕೂಡ ಬಂದಿದ್ರು. ಅಷ್ಟೇ ಅಲ್ಲದೆ ಭೂಮಿಯಿಂದ ಅನೇಕ ಋಷಿಗಳು ಕೂಡ ಈ ನರಕಾಸುರನ ಈ ಆಕ್ರಮಣ, ಈ ರೀತಿಯ ದುರಾಚಾರಗಳಿಂದ ಪೀಡಿತರಾಗಿದ್ರು. ಅವರು ಕೂಡ ಬಂದು ಮೊರೆ ಇಡ್ತಾ ಇದ್ದಾರೆ, ಕೃಷ್ಣ ನೀನು ಭೂಭಾರ ನಿವಾರಕ, ನೀನು ಈ ನರಕಾಸುರನನ್ನ ಸಂಹಾರ ಮಾಡು ಅಂತ ಹೇಳಿ ಬೇಡ್ಕೊಳ್ತಾ ಇದ್ದಾರೆ. ಕೃಷ್ಣ ಆಗ ಸಂಕಲ್ಪ ಮಾಡ್ತಾನೆ, ಆಯಿತು. ತಕ್ಷಣವೇ ನಾವೆಲ್ಲರೂ, ವಿಶೇಷವಾಗಿ ಕೃಷ್ಣ ತನ್ನ ಸೇನೆಯನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಆದರೆ ವಿಶೇಷವಾಗಿ ಕೃಷ್ಣ ತನ್ನ ಆ ಪತ್ನಿಯನ್ನ ಜೊತೆಗೆ ಕರೆದೊಯ್ತಾ ಇದ್ದಾನೆ. ಆಕೆ ಸತ್ಯಭಾಮೆಯ ಜೊತೆ ಕೃಷ್ಣ ಈಗ ಹೊರಡ್ತಾ ಇದ್ದಾನೆ. ಆ ಪ್ರಾಗ್ ಜ್ಯೋತಿಷಪುರ ಎನ್ನುವಂತಹ ಒಂದು ಮಹಾನಗರದ ಬಳಿ. ಆಗ್ಲೇ ನಾನು ಹೇಳಿದ ಹಾಗೆ ಅದು ಈಗಿನ ಅಸ್ಸಾಂ ರಾಜ್ಯದ ತೇಜ್ಪುರ್ ಎನ್ನುವ ನಗರ, ಅದು ಈಗಿನ ಹೆಸರು. ಆಗ ಅದು ಅತ್ಯಂತ ಮಹಾ ನಗರವೇ ಆಗಿತ್ತು, ಜನಪದ. ಅದು ಎಷ್ಟು ಅತ್ಯಂತ ಸುಭದ್ರವಾಗಿತ್ತು. ಯಾಕೆಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಈ ನಗರದ ರಾಜನಾದಂತಹ ನರಕಾಸುರ, ಆತ ಬ್ರಹ್ಮನಿಗೆ ಕುರಿತಾಗಿ ತಪಸ್ಸು ಮಾಡಿ ಅನೇಕ ವರಗಳನ್ನ ಪಡೆದಿದ್ದ. ಆ ಪ್ರಾಗ್ ಜ್ಯೋತಿಷಪುರವನ್ನ ಯಾರೂ ಕೂಡ ಭೇದಿಸ್ಲಿಕ್ಕೆ ಆಗಬಾರ್ದು ಅನ್ನೋ ರೀತಿ ವರಗಳನ್ನ ಬ್ರಹ್ಮನಿಂದ ಪಡೆದಿದ್ದ. ಆ ಪ್ರಾಗ್ ಜ್ಯೋತಿಷಪುರಕ್ಕೆ ಅನೇಕ ಆವೃತ್ತಿಗಳಿದ್ವು. ಆ ಆವೃತ್ತಿಗಳು ಹೇಗಿದ್ವು?
ಬಂಡೆಗಳಿಂದ ಮಾಡಿದಂತಹ ಆ, ದಟ್ಟ ಒಂದು ಕಲ್ಲಿನ ಆವರಣ. ಅದಾದ ಮೇಲೆ ಆ, ಮುರಪಾಶ, ಜಲ, ಅಗ್ನಿ, ವಾಯುವಿನಿಂದ ಮಾಡಿದಂತಹ ಆವರಣ ಅಥವಾ ದುರ್ಗ, ಕೋಟೆ. ಸೊ ಈ ರೀತಿ ಒಂದು ರೀತಿ ನಾವು ಕೇಳ್ತೀವಲ್ವಾ, 7 ಸುತ್ತಿನ ಕೋಟೆ, 3 ಸುತ್ತಿನ ಕೋಟೆ ಅಂತ. ಅಂದ್ರೆ ಈ ರೀತಿ ಸುತ್ತುಗಳುಳ್ಳಂತಹ ಕೋಟೆ. ಹಾಗೆ ಈ ನಗರದ ಸುತ್ತ ಅಷ್ಟೊಂದು ಸುತ್ತಿನ ಒಂದು ಕೋಟೆಯನ್ನ ನಿರ್ಮಿಸಲಾಗಿತ್ತು. ಹೊರಗಿನ ಸುತ್ತಿನಲ್ಲಿ ಬಂಡೆಗಳಿಂದ ಮಾಡಿರುವಂತಹ ಒಂದು ದೊಡ್ಡ ಪರ್ವತದಂತಿರುವಂತಹ ಸುತ್ತು. ಅದಾದ ನಂತರ ಅನೇಕ ಶಸ್ತ್ರಾಸ್ತ್ರಗಳಿರುವಂತಹ 2ನೆಯ ಸುತ್ತು. ಅದಾದ ಮೇಲೆ ಜಲ ಆವೃತ್ತಿಯ ಸುತ್ತಿನ ಕೋಟೆ. ಅದಾದ ಮೇಲೆ ಅಗ್ನಿ, ಅದಾದ ಮೇಲೆ ವಾಯು, ಅದಾದ ಮೇಲೆ ಮುರಪಾಶ ಅಂತ. ಒಬ್ಬ ಒಬ್ಬ ವಿಶೇಷ ಕಾವಲುಗಾರ ಈ ನಗರವನ್ನ ಕಾಯ್ತಾ ಇದ್ದ. ಆ ವ್ಯಕ್ತಿಯ ಹೆಸರು ಮುರ ಅಸುರ. ಈತ ಅತ್ಯಂತ ಪ್ರಬಲನಾಗಿದ್ದ. ಈತ 5 ಶಿರಸ್ಸುಗಳು ಉಳ್ಳಂತಹ ಮಹಾನ್ ಶಕ್ತಿಶಾಲಿ ವ್ಯಕ್ತಿ. ಕೃಷ್ಣ ಈತನನ್ನ ಕೊಲ್ತಾನೆ. ಹಾಗಾಗಿ ಅಲ್ವೇ ನಾವು ಕೃಷ್ಣನಿಗೆ ಆ ಹೆಸರು ಹೇಳೋದು, ಕೃಷ್ಣ ಮುರಾರಿ. ಮುರಾರಿ ಅನ್ನುವ ಹೆಸರಿನ ಅರ್ಥ ಏನು? ಆ ಮುರನ ಶತ್ರು, ಮುರನನ್ನ ಉದ್ಧಾರ ಮಾಡಿದವನು, ಮುರನ ವಧೆಯನ್ನ ಮಾಡಿದವನು. ಹೇಗೆ ಕೃಷ್ಣ ಈ ನಗರವನ್ನ ಭೇದಿಸಿದ, ಅದು ಅತ್ಯಂತ ರೋಮಾಂಚಕ. ಈ ಭಗವಂತ ಈ ಎಲ್ಲ ಕೋಟೆಗಳನ್ನ ಧ್ವಂಸ ಮಾಡಿ ಹೋಗ್ತಾ ಇದ್ದಾನೆ. ಅನೇಕ ಕ್ಷುದ್ರ ಶಕ್ತಿಗಳ ಯಂತ್ರಗಳ ಒಳಗಿನ ಸುತ್ತು ಇತ್ತು. ಅಷ್ಟೇ ಅಲ್ಲದೆ ಅನೇಕ ಮಂತ್ರಿಗಳಿದ್ದರು. ಈ ಮಂತ್ರಿಗಳಿಗೆ 5 ಜನ ಮಕ್ಕಳಿದ್ದರು. ಈ ಮಕ್ಕಳೆಲ್ಲರೂ ಕೂಡ ಸುಮಾರು 7 ಜನ ಮಂತ್ರಿಗಳು, 5 ಜನ ಮಂತ್ರಿಗಳು, ಅವರಿಗೆ 7 ಜನ ಮಕ್ಕಳು, ಒಟ್ಟಾರೆ 35 ಅತ್ಯಂತ ಪ್ರಬಲ ಸೇನಾಳುಗಳಿದ್ರು. ಇವರೆಲ್ಲರೂ ಕೂಡ ಅಲ್ಲಿ ಆ ಕೋಟೆಯನ್ನ ಕಾಯ್ತಾ ಇದ್ರು. ಸೊ ಹೀಗೆ ಕೃಷ್ಣ ಗರುಡನನ್ನ ಏರಿ ಪಕ್ಕದಲ್ಲಿ ಸತ್ಯಭಾಮೆಯನ್ನ ಕೊಳ್ಳರಿಸಿಕೊಂಡು ಈಗ ಆ ಪ್ರಾಗ್ ಜ್ಯೋತಿಷಪುರದ ಕಡೆ ಹೋಗ್ತಾ ಇದ್ದಾನೆ. ಆ 7 ಸುತ್ತನ ಅಥವಾ ಅನೇಕ ಸುತ್ತುಗಳುಳ್ಳಂತಹ ಕೋಟೆಯನ್ನ ಭೇದಿಸಲಿಕ್ಕೆ ಧ್ವಂಸ ಮಾಡ್ತಾ ಇದ್ದಾನೆ. ತನ್ನ ಬಳಿ ಇರುವಂತಹ ದಿವ್ಯ ಆಯುಧಗಳನ್ನು ಉಪಯೋಗಿಸ್ತಾ. ನೋಡಿ ಹೇಗೆ ಮಾಡ್ದ ಅನ್ನೋದನ್ನಲ್ಲಿ ವರ್ಣಿಸ್ತಾರೆ. ಯಾರಾದ್ರೂ ಓದ್ತೀರಾ? ಹೇಗೆ ಆತ ವಿವಿಧ ಕೋಟೆಗಳನ್ನ ಧ್ವಂಸ ಮಾಡ್ತಾನೆ? ಓದಿ. ಹರೇ ಕೃಷ್ಣ ಪ್ರಭುಜಿ. ಓದಿ. ಎಸ್ ಮಾತಾಜಿ. ಮುರಾರಿ. ಭಗವಂತನು ಕೋಟೆಗಳನ್ನು ಧ್ವಂಸ ಮಾಡಿದರು. ಹಾ, ಬಂಡೆಗಳ ಕೋಟೆಗಳನ್ನು ಗದೆಯಿಂದ, ಶಸ್ತ್ರಾಸ್ತ್ರಗಳ ಕೋಟೆಗಳನ್ನು ಬಾಣಗಳಿಂದ, ಅಗ್ನಿ, ನೀರು ಮತ್ತು ಗಾಳಿಯ ಕೋಟೆಗಳನ್ನು ಚಕ್ರದಿಂದ, ಮುರಪಾಟ ತಂತಿಗಳನ್ನು ಕತ್ತಿಯಿಂದ ಕತ್ತರಿಸಿದನು. ಮಾಯಾ ಮಂತ್ರಗಳನ್ನು ಶಂಖದಿಂದ ಭೇದಿಸಿದರು. ಗದೆಯಿಂದ ಮಣ್ಣಿನ ಕೋಟೆಗಳನ್ನು ಧ್ವಂಸ ಮಾಡಿದರು. ಹರೇ ಕೃಷ್ಣ. ಹೀಗೆ ಇಷ್ಟೊಂದು ಆವೃತ್ತಿಗಳಿರುವಂತಹ ಕೋಟೆ, ಅನೇಕ ಕೋಟೆಗಳ ಒಳಗಡೆ ಆ ನಗರವಿದೆ. ಅವುಗಳನ್ನ ಕೃಷ್ಣ ತನ್ನ ಆಯುಧಗಳ ಮೂಲಕ ಧ್ವಂಸ ಮಾಡ್ತಾನೆ. ಗದೆ, ಚಕ್ರ, ಬಾಣ, ನಂತರ ಶಂಖನಾದ, ಕತ್ತಿ, ಇವುಗಳಿಂದ ಆತ ಧ್ವಂಸ ಮಾಡ್ದ. ಅದಾದ ಮೇಲೆ ಅಲ್ಲಿ ಒಂದು ನಾನಾಗ್ಲೇ ಹೇಳಿದ ಹಾಗೆ ಆ ಮುಖ್ಯ ಕಾವಲುಗಾರ ಆತ ಮುರಾಸುರ. ಆತ ಅಲ್ಲಿ ಶಂಖನಾದದ ಶಬ್ದವನ್ನ ಕೇಳಿ ಆತ ಎದ್ದೇಳ್ತಾನೆ. 5 ತಲೆಗಳುಳ್ಳಂತಹ ಆ ಕ್ರೂರಿ, ಆ ಮುರ, ಆತನ ಬಳಿ ತ್ರಿಶೂಲವಿದೆ. ಆ ತ್ರಿಶೂಲದಿಂದ ಆತ ಗರುಡನ ಮೇಲೆ ದಾಳಿ ಮಾಡ್ದ. ಅತ್ಯಂತ ಭೀಕರವಾಗಿ ಗರ್ಜಿಸ್ತಾ ಇದ್ದ. ಆತ ಅಲ್ಲಿ ಕೃಷ್ಣನ ಮೇಲೆ ಈಗ ಆಕ್ರಮಣ ಮಾಡ್ಲಿಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ಕೃಷ್ಣ ಆತನ ಎಲ್ಲ ಆಯುಧಗಳನ್ನ ಕೃಷ್ಣ ತನ್ನ ಬಾಣಗಳ ಮೂಲಕ ಧ್ವಂಸ ಮಾಡ್ದ. ಮತ್ತೆ ಅನೇಕ ವಿವಿಧ ಆಯುಧಗಳನ್ನ ಆತ ಹಿಡಿತಾ ಇದ್ದ. ಕೃಷ್ಣ ಮೊದಲು ಆತನ ತ್ರಿಶೂಲವನ್ನ ತುಂಡರಿಸಿದ. ತನ್ನ 2 ಬಾಣಗಳ ಮೂಲಕ ಅದನ್ನ 3 ಭಾಗಗಳಾಗಿ ಮಾಡ್ದ. ನಂತರ ಗದೆಯನ್ನ ಹಿಡಿದು ಎಸೆದ ಕೃಷ್ಣ. ಅದಾದ ಮೇಲೆ ತನ್ನ ಚಕ್ರದ ಪ್ರಯೋಗ ಮಾಡಿ ಆ ರಾಕ್ಷಸನ 5 ಶಿರಸ್ಸುಗಳನ್ನ ಛೇದ ಮಾಡಿದ. ಆ ರಾಕ್ಷಸನ ತಲೆಗಳು ಪರ್ವತದ ಶಿಖರಗಳು ಹೇಗೆ ಇಂದ್ರನ ವಜ್ರಾಯುಧದ ಪ್ರಭಾವದಿಂದ ಕೆಳಗುರುಳುತ್ತವೋ ಹಾಗೆ ಅವುಗಳೆಲ್ಲವೂ ತುಂಡು ತುಂಡಾಗಿ ಕೆಳ ಬೀಳ್ತಾ ಇವೆ. ಅದನ್ನ ನೋಡುವುದೇ ಒಂದು ಮಹಾನ್ ರೋಮಾಂಚಕ ದೃಶ್ಯವಾಗಿತ್ತು. ಹೀಗೆ ಆ ಮುರನ ಅಂತ್ಯವಾಯಿತು. ಕೃಷ್ಣ ಮುರಾರಿ. ಇದನ್ನ ಕೇಳಿ ಆತನ ಮಕ್ಕಳಾದಂತಹ 7 ಜನ ಮಕ್ಕಳು ಅವರು
ಅತ್ಯಂತ ಕ್ರುದ್ಧರಾಗಿ ಅನೇಕ ಅಸ್ತ್ರಗಳನ್ನು ಹಿಡಿದು ಕೃಷ್ಣನನ್ನು ಆಕ್ರಮಣ ಮಾಡಲಿಕ್ಕೆ ಬರ್ತಾರೆ. ಅನೇಕ ಬಾಣ, ಕತ್ತಿ, ಗದೆ, ಆ ಭಾಲ, ಶೂಲಗಳನ್ನೆಲ್ಲ ಎಸೆಯುತ್ತಾರೆ. ಕೃಷ್ಣ ಅದನ್ನ ಬಹಳ ಸುಲಭವಾಗಿ ತನ್ನ ಬಾಣಗಳ ಮೂಲಕ ಅದನ್ನ ಮುರಿದು ಹಾಕ್ತಾನೆ. ಅವರನ್ನ ಆತ ಕೊಂದು ಅವರಿಗೆ ಮುಕ್ತಿಯನ್ನ ನೀಡಿದ. ಅದಾದ ಮೇಲೆ ಆ 5 ಜನದಲ್ಲಿ ಒಬ್ಬ ಮುರ, ಅವರೆಲ್ಲರೂ ಕಾವಲುಗಾರರು, ಅವರಿಗೆ 7 ಜನ ಮಕ್ಕಳು. ಸೊ ಈಗ ಮುರನ ಅಂತ್ಯವಾಯಿತು, ಆತನ ಮಕ್ಕಳ ಅಂತ್ಯವಾಯಿತು. ಅದಾದ ಮೇಲೆ ಪೀಠ, ನಿಶುಂಭ, ಹಯಗ್ರೀವ, 5 ಜನ, ಇವರೆಲ್ಲರೂ ಅಲ್ಲಿ ಆಕ್ರಮಣ ಮಾಡ್ತಾರೆ. ಕೃಷ್ಣ ಅವರೆಲ್ಲರನ್ನ ತನ್ನ ಸುದರ್ಶನ ಚಕ್ರದ ಪ್ರಯೋಗದಿಂದ ಅವರನ್ನ ಧ್ವಂಸ ನಾಶ ಮಾಡ್ದ. ಅದಾದ ಮೇಲೆ ನರಕಾಸುರನಿಗೆ ಈ ಸುದ್ದಿ ತಿಳಿಯುತ್ತೆ. ನರಕಾಸುರ ಆಗ ಹೊರಬಂದು ಕೃಷ್ಣನ ಮೇಲೆ ಆಕ್ರಮಣ ಮಾಡಲಿಕ್ಕೆ ಹತ್ರ 30 ಅಕ್ಷೌಹಿಣಿ ಸೈನ್ಯವನ್ನ ಆತ ಕರೆ ತಂದಿದ್ದಾನೆ. ನೋಡಿ, 30 ಅಕ್ಷೌಹಿಣಿ ಸೈನ್ಯ. ಇಷ್ಟೊಂದು ಸಂಖ್ಯೆಯಲ್ಲಿ ಈ ಶತ್ರುಗಳು ಅಲ್ಲಿ ಕೃಷ್ಣನ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಕೃಷ್ಣನ ಪ್ರಾಬಲ್ಯ ಎಷ್ಟು ಮಹತ್ತರವಾದದ್ದನ್ನ ಇಲ್ಲಿ ಕಾಣಬಹುದು ನಾವು. ಕೃಷ್ಣ ಎಷ್ಟು ವೇಗವಾಗಿ ಬಾಣಗಳನ್ನ ಬಿಲ್ಲುಗಳಿಗೆ ಹೂಡಿ ತಕ್ಷಣವೇ ಅದನ್ನ ಶತ್ರುಗಳನ್ನ ಧ್ವಂಸ ಮಾಡಿ ನಂತರ ಅನೇಕ ಬಾಣಗಳನ್ನ ಹೂಡ್ತಾ ಇದ್ದ. ಎಷ್ಟು ಆತ ವೇಗವಾಗಿ ಇದನ್ನ ಮಾಡ್ತಾ ಇದ್ದ, ಅದರ ಕುರಿತಾಗಿ ಅನೇಕ ವರ್ಣನೆಗಳು ಬರ್ತದೆ ಅಲ್ಲಿ. ನರಕಾಸುರನಿಗೆ ಒಂದು ವಿಶೇಷವಾದಂತಹ ಅಸ್ತ್ರ ಶತಾಗ್ನಿ, ಈ ಅಸ್ತ್ರವನ್ನ ಬ್ರಹ್ಮನೇ ನೀಡಿದ್ದ. ಇದನ್ನು ಆ ನರಕಾಸುರ ಅತ್ಯಂತ ಮದಪೂರಿತವಾದಂತಹ ಆನೆಗಳ ಮೇಲೆ ಆತ ಕೂತು ಬರ್ತಾ ಇದ್ದಾನೆ. ಆನೆಗಳ ಮೇಲೆ, ದೊಡ್ಡ ಆನೆ, ಅದು ವಿಶಾಲವಾದದ್ದು. ಆ ಆನೆ ಎಷ್ಟು ವಿಶೇಷವಾಗಿತ್ತು ಅಂದ್ರೆ, ಆ ಆನೆಯನ್ನ ಆತ ಕುಬೇರನಿಂದ ಕದ್ದಿದ್ದ. ದೇವತೆಗಳದ್ದು. ಸುಪ್ರತೀಕ್ಷ ಅನ್ನುವಂತಹ, ಸುಪ್ರತೀಕ ಎನ್ನುವಂತಹ ಆನೆ ಅದು. ಅತ್ಯಂತ ಪ್ರಬಲವಾದದ್ದು, ಅದು ಅಷ್ಟದಿಗ್ಗಜ ಆನೆಗಳಲ್ಲಿ ಒಂದು. ಸೊ ಆ ಆನೆಯನ್ನು ಆತ ಕದ್ದಿದ್ದ. ಆನೆಯ ಮೇಲೆ ಆತ ಕೂತು ಈಗ ಪ್ರಹಾರ ಮಾಡ್ತಾ ಇದ್ದಾನೆ. ಅನೇಕ ಆಯುಧಗಳನ್ನ ಉಪಯೋಗಿಸ್ತಾ ಶತಾಗ್ನಿಯನ್ನ ಆತ ಪ್ರಯೋಗಿಸ್ತಾನೆ ಅಲ್ಲಿ. ಆ ಶತಾಗ್ನಿಯನ್ನ ಬಿಟ್ಟಾಗ ಅಲ್ಲಿದ್ದಂತಹ ಸೈನಿಕರೆಲ್ಲರೂ ಕೂಡ ಹಾಹಾಕಾರವಾಗ್ತದೆ. ಕೃಷ್ಣ ಆ ಶತಾಗ್ನಿಯನ್ನ ಆತ ಒಂದು ರೀತಿ ನಿಷ್ಕ್ರಿಯ ಮಾಡ್ತಾನೆ. ಇದಾದ ಮೇಲೆ ಅನೇಕ ಅಸ್ತ್ರಗಳನ್ನ ಅಲ್ಲಿ ಪ್ರಯೋಗ ಮಾಡಲಾಗ್ತದೆ. ಕೃಷ್ಣ ಎಷ್ಟು ವೇಗವಾಗಿ ಅಲ್ಲಿ ಅಸ್ತ್ರಗಳಿಂದ ನಿಷ್ಕ್ರಿಯ ಬರ್ತಾ ಇದ್ದಂತಹ ಆಯುಧಗಳನ್ನ ಅಲ್ಲಿ ವಿವರಿಸಲಾಗ್ತದೆ. ನೋಡಿ, ಸಾಧಾರಣವಾಗಿ ಒಬ್ಬ ಶತ್ರು ತನ್ನ ಬಿಲ್ಲು ಅಥವಾ ತನ್ನ ಅಸ್ತ್ರವನ್ನ ಎಸೆದಾಗ ಮೊದಲು ಆ ವ್ಯಕ್ತಿಗೆ ತಲುಪುವಂಥದ್ದು ಆ ಅಸ್ತ್ರ. ಸೊ ಹಾಗಾಗಿ ವ್ಯಕ್ತಿ ಆ ಅಸ್ತ್ರವನ್ನು ಮೊದಲು ನಿಷ್ಕ್ರಿಯ ಅಥವಾ ಅದನ್ನು ತುಂಡರಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅಲ್ವಾ? ಆದ್ರೆ ಕೃಷ್ಣನ ಚಾಣಕ್ಯತೆ ಎಷ್ಟು ಚಾಣಾಕ್ಷ, ಎಷ್ಟು ಪ್ರವೀಣ ಅಂತ ನೋಡಬೇಕು ನಾವು. ಕೃಷ್ಣ ಮೊದಲು ತನ್ನ ಬಾಣವನ್ನ, ಯಾರು ಆ ಅಸ್ತ್ರವನ್ನ ಎಸೆದಿದ್ದಾರೋ ಅವರನ್ನ ಮೊದಲು ತನ್ನ ಬಾಣದಿಂದ ಕೊಲ್ತಿದ್ದ. ಅದಾದ ಮೇಲೆ ಮುಂದೆ ಬರ್ತಿದ್ದಂತಹ ಅಸ್ತ್ರವನ್ನ ಮತ್ತೆ ಇನ್ನೊಂದು ತನ್ನ ಬಾಣಗಳಿಂದ ಆತ ಅಸ್ತ್ರಗಳನ್ನ ಹೊಡೆದು ಹಾಕ್ತಾ ಇದ್ದ. ಒಮ್ಮೆಗೆ ಒಂದೇ ಬಾಣವನ್ನ ಹೂಡ್ತಾ ಇದ್ದ ತನ್ನ ಬಿಲ್ಲಿನ ಮೇಲೆ. ಆದ್ರೆ ಆತನ ಈ ವೀರ್ಯ ಎಷ್ಟು ವೇಗವಾಗಿ ಮಾಡ್ತಾ ಇದ್ದ, ಜನರಿಗೆ ಗೊತ್ತೇ ಆಗ್ತಾ ಇರಲ್ಲ ಎಷ್ಟು ಬೇಗನೆ ಆತ ಬಿಲ್ಲಿನ ಮೇಲೆ ಬಾಣವಿಟ್ಟು ಆತ ಏನು ಆ ಬಾಣವನ್ನ ಕಳುಹಿಸ್ತಾ ಇದ್ದಾನೆ, ಅಸ್ತ್ರವನ್ನ ಆತ ಬಿಡ್ತಾ ಇದ್ದಾನೆ ಅನ್ನೋದನ್ನ ಎಷ್ಟು ವೇಗವಾಗಿ ಮಾಡ್ತಾ ಇದ್ದ. ಸೊ ಹೀಗೆ ಕೃಷ್ಣ ಆತನ ಚಾಣಾಕ್ಷತೆಯನ್ನು ನಾವಲ್ಲಿ ಕಾಣ್ತೀವಿ. ಅಲ್ಲಿ ಅನೇಕ ಅಕ್ಷೋಹಿಣಿ ಸೈನ್ಯಗಳು ಕ್ಷಣ ಮಾತ್ರದಲ್ಲಿ ಮೃತ ವ್ಯಕ್ತಿಗಳ ಅಂಗಾಂಗಗಳಾಗಿ ಅಲ್ಲಿ ಚೂರು ಚೂರಾಗಿ ಬಿದ್ದುಬಿಡ್ತವೆ. ಒಂದು ಮಹತ್ತಾದಂತಹ ರಣಾಂಗಣವು ಸ್ಮಶಾನ ಭೂಮಿಯಂತೆ ಆಗ್ಬಿಟ್ಟಿದೆ. ಇದನ್ನೆಲ್ಲ ನೋಡಿ ಭೌಮಾಸುರ ಆಗ ತನ್ನ ಬಳಿ ಇದ್ದಂತಹ ವಿಶೇಷವಾದಂತಹ ಒಂದು ಅಸ್ತ್ರ ಭಾಲ, ಅದನ್ನ ಹಿಡಿದು, ನೋಡಿ ಇಲ್ಲಿ ಫೋಟೋದಲ್ಲೂ ಕಾಣ್ತಾ ಇದೆ, ಆ ಭಾಲವನ್ನ ಹಿಡಿದು ಈಗ ಕೃಷ್ಣನ ಮೇಲೆ ಆತ ಪ್ರಯೋಗಿಸಲಿಕ್ಕೆ ತಯಾರಾಗ್ತಾ ಇದ್ದಾನೆ. ಅದನ್ನ ನೋಡಿ ಕೃಷ್ಣ ಅದನ್ನ ಆತ ಎಸೆದ. ಆಗ ಅದು ಕೃಷ್ಣ ಮತ್ತೆ ಗರುಡನ ಮೇಲೆ ಒಂದು ರೀತಿ ಹೂವಿನ ಹಾರದಂತೆ ಅದು ತೋರಿತು. ಅಂದ್ರೆ ಯಾವುದೇ ಒಂದು ಕಷ್ಟವಾಗಲಿಲ್ಲ. ಆಗ ವಿಶೇಷವಾಗಿ ಕೃಷ್ಣನ ಜೊತೆ ಸತ್ಯಭಾಮೆ ಇದ್ಲು.
ಈಗ ಸಾಮಾನ್ಯವಾಗಿ ಪ್ರಶ್ನೆ ಬರುತ್ತೆ, ಯುದ್ಧ ಭೂಮಿಗೆ ವ್ಯಕ್ತಿ ತನ್ನ ಪತ್ನಿಯನ್ನ ಯಾಕೆ ಕರ್ಕೊಂಡು ಹೋಗಿದ್ದಾನೆ? ಕೃಷ್ಣ ಯಾಕೆ ತನ್ನ ಪತ್ನಿಯಾದ ಸತ್ಯಭಾಮೆಯನ್ನ ಕರ್ಕೊಂಡು ಹೋಗಿದ್ದಾನೆ? ನಮಗೆ ಸಂಶಯ ಬರ್ಬೋದು. ಅದಕ್ಕೊಂದು ಮುಖ್ಯವಾದ ಕಾರಣ ಇದೆ. ಈ ಅಸುರ, ಭೌಮಾಸುರ, ನರಕಾಸುರ, ಈತ ಯಾರ ಮಗ? ಯಾರ ಮಗ ಈತ? ಹಾ? ಭೂದೇವಿ ಭೂದೇವಿಯ ಮಗ. ಹಾ. ಸೊ ಭೂಮಿಯ ಮಗ ಈತ. ಸೊ ಕೃಷ್ಣ ತನ್ನ ಬಳಿ ತನ್ನ ಜೊತೆ ಕರೆದುಕೊಂಡು ಬಂದಿರುವ ಆ ಪತ್ನಿ, ಆಕೆ ಭೂದೇವಿಯ ಮೂಲಳು. ಅಂಶ ಅಲ್ಲ, ಮೂಲ ಆಕಿ. ಶ್ರೀದೇವಿಯ ಮೂಲ ರುಕ್ಮಿಣಿ, ಭೂದೇವಿಯ ಮೂಲ ಸತ್ಯಭಾಮೆ. ಹಾಗಾಗಿ ಕೃಷ್ಣನ ಜೊತೆ ರುಕ್ಮಿಣಿ ಸತ್ಯಭಾಮ ಸಹಿತಾಭ್ಯಾಂ ಆ, ಕೃಷ್ಣಮಾಶ್ರಯೇ ಅಂತ ಬರುತ್ತೆ ನೋಡಿ, ಅಲ್ವಾ? ಸೊ ಆ ರುಕ್ಮಿಣಿ ಸತ್ಯಭಾಮೆಯರು ಮೂಲವಾಗಿ ಅವರು ಶ್ರೀದೇವಿ ಭೂದೇವಿಯ ಮೂಲ ಅವರು. ಅವರ ವಿಸ್ತಾರವೇ ನಾರಾಯಣನ ಜೊತೆ ಶ್ರೀದೇವಿ ಭೂದೇವಿಯರಾಗ್ತಾರೆ. ಕೃಷ್ಣ ಆದಿನಾರಾಯಣ, ಹಾಗೆ ರುಕ್ಮಿಣಿ ಮತ್ತೆ ಸತ್ಯಭಾಮಿಯರು ಅವರು ಆದಿ ಶ್ರೀದೇವಿ ಮತ್ತೆ ಭೂದೇವಿ. ಸೊ ಕೃಷ್ಣ ಆ ಭೂದೇವಿಯ ಮೂಲಳಾದಂತಹ ಸತ್ಯಭಾಮೆಯ ಜೊತೆ ಬಂದಿದ್ದಾನೆ. ಆ ಯುದ್ಧದ ಭೀಕರತೆಯಲ್ಲಿ ಸತ್ಯಭಾಮೆ ಒಮ್ಮೆ ಆಕೆ ಬಿಲ್ಲನ್ನ ಹಿಡಿದು, ಆಕೆ ಆ ಶಾರಂಗ ಧನುಸ್ಸನ್ನ ಹಿಡಿದು ಆಕೆ ಬಾಣವನ್ನು ಪ್ರಹಾರ ಮಾಡಿ ಅಸ್ತ್ರಗಳನ್ನು ನಿಷ್ಕ್ರಿಯಗೊಳಿಸಿದ್ಲು. ಆಕೆಯೂ ಕೂಡ ಕ್ಷತ್ರಾಣಿ ಅಲ್ಲವೇ? ಆಕೆಯ ಪರಾಕ್ರಮವೂ ಕೂಡ ಮಹತ್ತಾಗಿತ್ತು. ಒಂದು ಸಮಯದಲ್ಲಿ ಈ ಭೌಮಾಸುರ ಆತ ಒಂದು ಮಹಾನ್ ಅಸ್ತ್ರವನ್ನ ಉಪಯೋಗಿಸಿ ಕೃಷ್ಣನ ಮೇಲೆ ಎಸೆದಾಗ ಕೃಷ್ಣನಿಗೆ ಅದು ತಟ್ಟಿದಂತಾಯಿತು. ಆದರೆ ಕೃಷ್ಣನಿಗೇನು ಆಘಾತವಾಗಲಿಲ್ಲ. ಆದರೆ ಕೃಷ್ಣ ಆ ಅಸ್ತ್ರ, ಅದು ಬ್ರಹ್ಮನಿಂದ ಅನುಗ್ರಹವ ಪಡೆದಂತಹ ಅಸ್ತ್ರವಾಗಿದ್ದರಿಂದ ಆ ಅಸ್ತ್ರಕ್ಕೆ ಆ ಅಸ್ತ್ರದ ಕುರಿತಾಗಿ ಅಥವಾ ಬ್ರಹ್ಮನ ಕುರಿತಾಗಿ ಈ ಅಸುರನ ಶ್ರದ್ಧೆ ಕಡಿಮೆಯಾಗದಿರಲಿ ಅಂತ ಆತ ಆಯಾಸಪಟ್ಟಂತೆ ತೋರಿದ, ದಣಿದಂತೆ ಆತ ತೋರಿದ. ಆಗ ತಕ್ಷಣ ಸತ್ಯಭಾಮೆ ತಾನು ಧನುಸ್ಸನ್ನ ಹಿಡಿದು ಆ ಯುದ್ಧದಲ್ಲಿ ಬಾಣಗಳನ್ನು ಹೂಡಿಬಿಟ್ಲು. ಅದಾದ ಮೇಲೆ ಕೃಷ್ಣ ಅದನ್ನ ಕಂಡು ನಸುನಗ್ತಾನೆ. ಆಗ ಯಾವಾಗ ಈ ಅಸುರ ತನ್ನ ಅತ್ಯಂತ ಶಕ್ತಿಶಾಲಿಯಾದ ಇನ್ನೊಂದು ಶತಾಗ್ನಿಯನ್ನ ಹಿಡಿದು ಈಗ ಪ್ರಹಾರ ಮಾಡ್ಲಿಕ್ಕೆ ತಯಾರಾಗ್ತಾ ಇದ್ದಾನೋ, ಅದನ್ನ ಕಂಡು ತಕ್ಷಣವೇ ಸತ್ಯಭಾಮೆ ತನ್ನ ಪತಿಯ ರಕ್ಷಣೆಗೆ ಎಂದು ತಿಳಿದು, ಹೇ ಪತಿದೇವ, ದ್ವಾರಕಾ ಕುಲ ಪ್ರದೀಪಕ ಕೃಷ್ಣ, ಈ ಅಸುರನನ್ನ ನೀವು ತಕ್ಷಣವೇ ಕೊಲ್ಲಿ ಅಂತ ಸತ್ಯಭಾಮೆ ಆಕೆ ಹೇಳ್ತಾಳೆ. ಆಕೆ ಹೇಳಿದ ಮೇಲೆ ಕೃಷ್ಣ ಸಂತೋಷಗೊಂಡು, ಓ, ಈಗ ನನಗೆ ಅಪ್ಪಣೆ ಸಿಕ್ಕಿದೆ. ಆಕೆಯ ಅಪ್ಪಣೆ ಇಲ್ಲದೆ ನಾನು ಈತನನ್ನ ಕೊಂದಿದ್ರೆ ಆಗ ಭೂದೇವಿಯ ಮಗ ಅಲ್ವಾ ಸತ್ಯಭಾಮೆ, ಮೂಲ ಭೂದೇವಿ ಆಗಿರೋದ್ರಿಂದ ಆಕೆ ಕುಪಿತಳಾಗ್ತಾ ಇದ್ಲು. ಆದ್ರೆ ಈಗ ಆಕೆನೇ ಹೇಳ್ತಾ ಇದ್ದಾಳೆ, ಈ ನನ್ನ ಮಗ ದುಷ್ಟನಾಗಿದ್ದಾನೆ, ಈತನಿಗೆ ದಂಡವನ್ನ, ಶಿಕ್ಷೆಯನ್ನ ನೀಡು ಹೇ ಪತಿದೇವ ಅಂತ ಆಕೆಯೇ ಹೇಳ್ತಾ ಇದ್ದಾಳೆ. ತಕ್ಷಣ ಆಗ ಕೃಷ್ಣ ಆ ಸುದರ್ಶನ ಚಕ್ರವನ್ನ ಆಹ್ವಾನಿಸಿ ಆ ನರಕಾಸುರನ ಮೇಲೆ ಉಪಯೋಗಿಸಿದಾಗ ಆ ನರಕಾಸುರನ ಶಿರಚ್ಛೇದವಾಗಿ ಅಲ್ಲಿ ಅದು ಕೆಳಗುರುಳಿ ಬೀಳುತ್ತೆ. ಆಗ ಎಲ್ಲರೂ ಹಾ ಹಾ ಇತಿ ಹಾ ಹಾ ಅಂತ ಹೇಳಿ ಒಂದು ರೀತಿಯ ಹಾಹಾಕಾರವನ್ನ ಮಾಡ್ತಾರೆ. ಅದು ಆ ಅಸುರನ ಮೇಲೆ ದಯೆ ತೋರ್ತಾ ಅಲ್ಲ, ಆ ಅಸುರನ ದುಷ್ಟ ಕಾರ್ಯಗಳನ್ನ ನೆನೆದು ಈತನನ ಆ ವಧೆಯಾಗಲೇಬೇಕಿತ್ತು, ಎಂತಹ ಅತ್ಯಂತ ಪುಣ್ಯಕಾರಿ ಕಾರ್ಯವನ್ನ ಕೃಷ್ಣ ಮಾಡಿದ್ದಾನೆ ಅಂತ ಹೇಳಿ ವಿಶೇಷವಾಗಿ ಆತನ ಶ್ಲಾಘನೆಯನ್ನ ಮಾಡಲಾಗುತ್ತೆ. ಆಗ ಕೃಷ್ಣನಿಗೆ ಇನ್ನೊಂದು ಬಿರುದು, ಇನ್ನೊಂದು ಹೆಸರು. ಏನದು ಹೆಸರು? ನರಕಾಂತಕ. ಕೇಳಿದಿರ ಈ ಹೆಸರುಗಳನ್ನ? ನರಕಾಸುರ. ನರಕಾಸುರ ವಧೆ ಮಾಡಿದ ಅದಕ್ಕೆ ಹಾಗಾಗಿ ಕೃಷ್ಣನಿಗೆ ನರಕಾಂತಕ ಅಂತ ಹೆಸರು ಹೇಳಿದ್ದಾರೆ. ದಿವಿ ವಾ ಭುವಿ ವಾ ಮಮಾಸ್ತು ವಾಸೋ ನರಕೇವ ನರಕಾಂತಕ ಪ್ರಕಾಮಂ. ನರಕಾಂತಕ.
ಸೊ ಕೃಷ್ಣನಿಗೆ ಇನ್ನೊಂದು ಹೆಸರು ನರಕಾಂತಕ. ಅಲ್ಲಿ ಇನ್ನೊಂದು ಹೆಸರು ಹಿಂದೆ ಬಂತಲ್ವಾ, ಯಾವ ಹೆಸರದು? ಮುರಾರಿ. ಮುರಾರಿ. ಆ, ಕೃಷ್ಣ ಮುರಾರಿ. ಸೊ ಈ ಹೆಸರುಗಳು ಕೃಷ್ಣನ ಅದ್ಭುತ ಸಾಹಸಗಳ ಚಿತ್ರಣವನ್ನು ನಮಗೆ ನೀಡ್ತವೆ. ಸೊ ಕೃಷ್ಣ ಹೀಗೆ ಆ ನರಕಾಸುರನ ವಧೆಯನ್ನ ಮಾಡಿದ. ನರಕಾಂತಕ ಶ್ರೀಕೃಷ್ಣನಿಗೆ ಜೈ. ಸೊ ಹೀಗೆ ಕೃಷ್ಣ ಈಗ ಆ ಪ್ರಾಗ್ ಜ್ಯೋತಿಷಪುರ ಭವನದ ಒಳಗೆ ನಡೀತಾ ಇದ್ದಾನೆ. ಆಗ ಅಲ್ಲಿ ಭೂದೇವಿ, ಮೂರ್ತಿವಂತ ಭೂದೇವಿ ಅಲ್ಲಿ ಪ್ರಕಟಳಾಗಿ ತನ್ನ ಮಗ ಕದ್ದಿದ್ದಂತಹ ವಸ್ತುಗಳನ್ನ ಭಗವಂತನ ಮುಂದೆ ಬಂದು ಇಡ್ತಾ ಇದ್ದಾಳೆ. ಆ ದೇವಮಾತೆ ಅದಿತಿಯ ಕಿವಿಯೋಲೆಗಳನ್ನ ಕದ್ದಿದ್ದ, ವೈಜಯಂತಿ ಮಾಲೆ, ವರುಣನ ಛತ್ರಿ, ಆನಂತರ ಮಣಿಪರ್ವತವನ್ನು ಕೂಡ, ಶಿಖರವನ್ನು ಕೂಡ ಆತ ಕದ್ದಿದ್ದ. ಅದನ್ನ ಭೂದೇವಿ ಈಗ ಕೃಷ್ಣನಿಗೆ ನೀಡ್ತಾ ಇದ್ದಾಳೆ. ಅಷ್ಟೇ ಅಲ್ಲದೆ ಆಕೆ ವಿಶೇಷವಾಗಿ ಕೃಷ್ಣನ ಸ್ತುತಿಯನ್ನ ಮಾಡ್ತಾಳೆ. ನಮಸ್ತೆ ದೇವದೇವೇಶ ಶಂಖಚಕ್ರ ಗದಾಧರ ಭಕ್ತೇಚ್ಛೋಪಾತ್ತರೂಪಾಯ ಪರಮಾತ್ಮನ್ ನಮೋಸ್ತುತೆ. ನೀನು ದೇವರ ದೇವ, ನೀನು ಭಕ್ತರ ಇಚ್ಛೆಯನ್ನು ಪೂರ್ತಿ ಮಾಡುವಂತಹ ಪರಮಾತ್ಮ ನೀನು. ಭಗವಂತನ ಸ್ವರೂಪವನ್ನು ವರ್ಣಿಸ್ತಾ ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಘ್ರಯೇ. ಭಗವಂತನ ಆ ನಾಭಿ, ಆತನ ಮಾಲೆ, ಆತನ ಕಣ್ಣುಗಳು, ಆತನ ಪಾದ ಇವೆಲ್ಲವೂ ಕೂಡ ಆ ಶುದ್ಧ ಅತ್ಯಂತ ಸುಂದರವಾದಂತಹ ಕಮಲದಂತಿವೆ. ಆನಂತರ ಭಗವಂತನ ತತ್ವವನ್ನು ವರ್ಣಿಸ್ತಾ ನಮೋ ಭಗವತೆ ತುಭ್ಯಂ ವಾಸುದೇವಾಯ ವಿಷ್ಣವೇ ಪುರುಷಾಯಾದಿ ಬೀಜಾಯ ಪೂರ್ಣಬೋಧಾಯ ತೇ ನಮಃ. ಆದಿಪುರುಷ, ಎಲ್ಲ ಸೃಷ್ಟಿಯ ಬೀಜ ನೀನು, ಸರ್ವಜ್ಞ ನೀನು, ವಾಸುದೇವ, ಹೇ ವಿಷ್ಣು, ಹೇ ಕೃಷ್ಣ, ಹೇ ಭಗವಂತ, ನಿನಗೆ ನಮಸ್ಕಾರ ಅಂತ ಹೇಳಿ ಆಕೆ ಬೇಡ್ತಾಳೆ. ಅನೇಕ ಶ್ಲೋಕಗಳಲ್ಲಿ ಅದರ ವರ್ಣನೆಯನ್ನ ಹೇಳಲಾಗ್ತದೆ. ಕೊನೆಯದಾಗಿ ಆಕೆ ಒಂದು ವಿನಂತಿಯನ್ನ ಮಾಡ್ತಾ ಇದ್ದಾಳೆ. ಯಾರಾದ್ರೂ ಓದ್ತೀರಾ? ಏನು ವಿನಂತಿಯನ್ನ ಮಾಡ್ತಾ ಇದ್ದಾಳೆ? ಓದಿ, ಕೆಳಗಡೆ ಬರ್ತಿದೆ. ಓದಿ ಓದಿ. ಹಾ. ನಮೋ ಭಗವತಾದ ಪ್ರಭು. ಇವನು ಭೌಮಾಸುರ, ಕೆಳಗಡೆ ಬರ್ದಿರೋದು, ಇವನು ಭೌಮಾಸುರನ ಪುತ್ರ. ಇವನು ಭೌಮಾಸುರನ ಪುತ್ರನಾದ ಭಗವದ್ದತ್ತನು. ಅವನು ನಿಮ್ಮ ಪದ್ಯ ಪಾದಗಳತ್ತ ಬರುತ್ತಿದ್ದಾನೆ. ಅವನನ್ನು ರಕ್ಷಿಸಿ. ಸೊ ಭಗವಂತನ ಈ ಸಾಹಸವನ್ನ ಕಂಡು ಭೂದೇವಿ ಈಗ ಕೇಳ್ಕೊಳ್ತಾ ಇದ್ದಾಳೆ. ಈ ಭೌಮಾಸುರನ ಮಗನಾದ ಭಗದತ್ತ ಈಗ ಅತ್ಯಂತ ಭಯಭೀತನಾಗಿದ್ದಾನೆ. ಕೃಷ್ಣ, ದಯವಿಟ್ಟು ಆತನಿಗೆ ಅಭಯ ಪ್ರದಾನವನ್ನು ಮಾಡಿ ನೀವು. ಆತ ನಿಮ್ಮ ಶರಣಾಗತಿ ಎಂದು ಈಗ ಬರ್ತಾ ಇದ್ದಾನೆ. ದಯವಿಟ್ಟು ಆತನನ್ನು ರಕ್ಷಿಸಿ. ಈತ ನನ್ನ ಮೊಮ್ಮಗ. ಕೃಷ್ಣ ಆಕೆಯ ಆ ಪ್ರಾರ್ಥನೆಯನ್ನು ಸ್ವೀಕರಿಸಿ ಅಭಯವನ್ನ ಪ್ರದಾನ ಮಾಡಿ ಆಗ ಅರಮನೆಯ ಒಳ ಭವನದ ಕಡೆ ನಡೀತಾನೆ. ಆಗ ಅಲ್ಲಿ ಏನು ಕಾಣುತ್ತೆ, ಏನು ಮುಂದೆ ಒಳಗಡೆ ಅತ್ಯಂತ ಸಂಪದ್ಭರಿತವಾದಂತಹ ಜಾಗವಾಗಿತ್ತು ಅದು. ಕೃಷ್ಣ ಅಲ್ಲಿದ್ದಂತಹ ಎಲ್ಲ ಸಂಪತ್ತನ್ನ ಆತ ದ್ವಾರಕೆಗೆ ಕಳುಹಿಸುವ ಯೋಜನೆಯನ್ನ ಮಾಡ್ತಾ ಇದ್ದಾನೆ. ಸಾಮಾನ್ಯವಾಗಿ ಒಬ್ಬ ರಾಜ ಇನ್ನೊಬ್ಬ ರಾಜನ ಮೇಲೆ ವಿಜಯವನ್ನ ಪಡೆದಾಗ ಆ ಸೋತ ರಾಜನ ಎಲ್ಲ ಐಶ್ವರ್ಯ ಆತನ ಪಾಲಾಗ್ತದೆ. ಅದನ್ನ ಆತ ತನ್ನ ರಾಜ್ಯಕ್ಕೆ ತಗೊಂಡು ಹೋಗ್ತಾನೆ. ಸೊ ಹೀಗೆ ಕೃಷ್ಣ ಆ ಎಲ್ಲ ಸಂಪತ್ತನ್ನ ದ್ವಾರಕೆಗೆ ಕೊಂಡೊಯ್ತಾ ಇದ್ದಾನೆ. ಏನೆಲ್ಲ ಇತ್ತು ಅಲ್ಲಿ? 6,004 ವಿಶೇಷವಾದ ದಂತವುಳ್ಳಂತಹ ಅತ್ಯುತ್ಕೃಷ್ಟವಾದಂತಹ ಆನೆಗಳಿದ್ದವು. ಅಷ್ಟೇ ಅಲ್ಲದೆ ಐರಾವತನ ರೀತಿಯಲ್ಲಿರುವಂತಹ 64 ಶ್ವೇತ ಹಸ್ತಿಗಳು, ಅಂದ್ರೆ ಬಿಳಿ ಬಣ್ಣದ ಆನೆಗಳು, ಇವುಗಳನ್ನೆಲ್ಲವನ್ನ, ಅಷ್ಟೇ ಅಲ್ಲದೆ ಅನೇಕ ಸಂಪತ್ತು, ಅವೆಲ್ಲವನ್ನ ಕೃಷ್ಣ ಈಗ ದ್ವಾರಕೆಗೆ ಕೊಂಡೊಯ್ಲಿಕ್ಕೆ ಆಜ್ಞೆಯನ್ನ ಹೇಳ್ತಾ ಇದ್ದಾನೆ. ಆಗ ವಿಶೇಷವಾಗಿ ಅಂತಃಪುರದ ಒಳಗೆ ಕೃಷ್ಣ ಅಲ್ಲಿ ಕಾಣ್ತಾನೆ. ಅಲ್ಲಿ ಅನೇಕ ಸಾವಿರಾರು ಕನ್ಯೆಯರಿದ್ದಾರೆ. ಇವರೆಲ್ಲ ಅನೇಕ ಜಾಗಗಳಿಂದ ಈ ನರಕಾಸುರ ಅವರನ್ನ ಕದ್ದು ಅಲ್ಲಿ ತಂದಿಟ್ಟಿದ್ದ. ಕೆಲವರು ಭೂಮಿಯ ರಾಜರ ಮಕ್ಕಳು,
ಕೆಲವರು ದೇವತೆಗಳ ಮಕ್ಕಳು, ಆ, ಕೆಲವರು ವಿಶೇಷ ಆ, ಆ, ಶಕ್ತಿಯುಳ್ಳಂತಹ ಅತ್ಯಂತ ಮಹಾನ್ ವ್ಯಕ್ತಿಗಳ ಮಕ್ಕಳಾಗಿದ್ದರು. ಇವರೆಲ್ಲರೂ ಕನ್ಯೆಯರು. ಇವರೆಲ್ಲರೂ ಕೂಡ ಅತ್ಯಂತ ಭಗವಂತನ ಆರಾಧನೆಯಲ್ಲಿ ತೊಡಗಿದ್ದರಿಂದ ನರಕಾಸುರ ಅವರನ್ನ ಮಲಿನ ಮಾಡಲಿಕ್ಕೆ ಆಗಿರಲಿಲ್ಲ. ಆತ ಅವರನ್ನೆಲ್ಲ ಸೆರೆ ಹಿಡಿದಿದ್ದ. ಅವರೆಲ್ಲರೂ ಆ ಒಳ ಬರುತ್ತಿದ್ದಂತಹ ದಿವ್ಯ ಮೂರ್ತಿ ಶ್ರೀಕೃಷ್ಣನನ್ನ ಕಂಡು ಅತ್ಯಂತ ಆಕರ್ಷಿತರಾಗ್ತಾರೆ. ಅವರೆಲ್ಲರೂ ಬೇಡ್ಕೊಳ್ತಾರೆ, ಈ ಮಹಾನ್ ಪುರುಷ ನಮ್ಮ ಪತಿಯಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಅತ್ಯಂತ ಆಕರ್ಷಿತರಾಗಿ ಶ್ರೀಕೃಷ್ಣನನ್ನ ಪತಿಯಾಗಿ ಸ್ವೀಕರಿಸಲಿಕ್ಕೆ ಬೇಡ್ತಾ ಇದ್ದಾರೆ. ಇವರೆಲ್ಲ ಯಾರು? ಇವರೆಲ್ಲರೂ ಕೂಡ, ಇವರಲ್ಲಿ ಪ್ರಜಾಪತಿಗಳ ಮಕ್ಕಳಿದ್ದಾರೆ, ಕುಮಾರಿಯರಿದ್ದಾರೆ, ದೇವತೆಗಳ ಕುಮಾರಿಯರಿದ್ದಾರೆ, ಅನೇಕ ಮಹಾನ್ ರಾಜರ ಕುಮಾರಿಯರಿದ್ದಾರೆ. ಇವರೆಲ್ಲರೂ ಪೂರ್ವದಲ್ಲಿ ಅಗ್ನಿದೇವನ ಮಕ್ಕಳಾಗಿದ್ದವರು. ಅವರು ಕೃಷ್ಣನ ಸೇವೆಗೆಂದು ಅತ್ಯಂತ ಘೋರ ತಪಸ್ಸನ್ನ ಮಾಡಿ ಸ್ತ್ರೀ ಜನ್ಮವನ್ನ ಪಡೆದರು. ಅದಾದ ಮೇಲೆ ಬದರಿಕಾಶ್ರಮಕ್ಕೆ ಹೋಗಿ ಘೋರ ತಪಸ್ಸನ್ನು ಮಾಡಿದರು, ನಾರಾಯಣನ ಸೇವೆಯನ್ನ ಮಾಡಿದರು. ಅದಾದ ಮೇಲೆ ಅವರು ಅನೇಕ ಈ ಜನ್ಮಗಳನ್ನ ಪಡೆದರು. ಅವರು ಮುಂದೆ ಕೃಷ್ಣನನ್ನ ಪತಿಯಾಗಿ ಪಡೆಯಲಿಕ್ಕೆ ಅತ್ಯಂತ ಹಂಬಲಿಸಿ ಅನೇಕ ಜನ್ಮಗಳಿಂದ ಈ ಭಕ್ತಿ ಕಾರ್ಯಗಳನ್ನು ನೆರವೇರಿಸಿದ್ದರಿಂದ ಈಗ ಕೃಷ್ಣನ ದರ್ಶನವಾಗ್ತಾ ಇದೆ. ಕೃಷ್ಣ 16,100 ರಾಜಕುಮಾರಿಯರನ್ನ ಅವರೆಲ್ಲರ ಪ್ರಾರ್ಥನೆಯನ್ನ ಸ್ವೀಕರಿಸ್ತಾನೆ. ಅವರನ್ನ ದ್ವಾರಕೆಗೆ ಕರೆದೊಯ್ಯಲಿಕ್ಕೆ ಎಲ್ಲ ರೀತಿಯ ಯೋಜನೆಗಳನ್ನ ಮಾಡ್ತಾನೆ. ಕೃಷ್ಣ ಅವರೆಲ್ಲರನ್ನು ಈಗ ಪತ್ನಿಯರನ್ನಾಗಿ ಸ್ವೀಕರಿಸಲಿಕ್ಕೆ ಮುಂದೆ ಹೋಗ್ತಾ ಇದ್ದಾನೆ. ಇದಾದ ಮೇಲೆ ಕೃಷ್ಣ ಆ ಇಂದ್ರನ ವಸ್ತುಗಳಾದಂತಹ ಏನೆಲ್ಲ ಇಂದ್ರನ ವಸ್ತುಗಳನ್ನ ನರಕಾಸುರ ಕದ್ದಿದ್ದ ನೆನಪು ಮಾಡ್ಕೊಳ್ಳಿ. ಸ್ವರ್ಗದ ಇಂದ್ರನ ಯಾವ ವಸ್ತುಗಳನ್ನ ನರಕಾಸುರ ಕದ್ದಿದ್ದ? ಅದಿತಿಯ ಬೆಂಡೋಲೆ, ಅದಿತಿಯ ಕಿವಿಯೋಲೆಗಳು, ಮತ್ತೆ ವೈಜಯಂತಿ ಮಾಲೆ, ಮತ್ತೆ ಬಿಳಿ ಛತ್ರಿ, ಶ್ವೇತ ಛತ್ರಿ, ನಂತರ ಇನ್ನೊಂದು 4ನೇದು ಇನ್ನೊಂದಿದೆ, ಮಣಿಪರ್ವತ, ಅದರ ಶಿಖರವನ್ನು ಕೂಡ ಕದ್ದಿದ್ದ. ಸೊ ಹೀಗೆ ಇವೆಲ್ಲವನ್ನ ಕೂಡ ಕೃಷ್ಣ ಹಿಂದಿರುಗಿಸ್ಲಿಕ್ಕೆ ಅಂತ ಆ ಗರುಡನ ಮೇಲೆ ಆ ಅತ್ಯಂತ ಮಹಾನ್ ಪರ್ವತದ ಶಿಖರವನ್ನ ಇಟ್ಕೊಂಡಿದ್ದಾನೆ. ಅದಾದ ಮೇಲೆ ಅಲ್ಲಿ ಸತ್ಯಭಾಮೆ ಕೂತಿದ್ದಾಳೆ. ಈ ಎಲ್ಲ ವಸ್ತುಗಳನ್ನ ಆತ ಈಗ ಸ್ವರ್ಗಕ್ಕೆ ನೀಡ್ಲಿಕ್ಕೆ ಅಂತ ಹೇಳಿ ಸ್ವರ್ಗದೆಡೆ ನಡೀತಾ ಇದ್ದಾನೆ. ಗರುಡ ಅತ್ಯಂತ ಸಹಜವಾಗಿ ಯಾವುದೇ ಆಯಾಸವಿಲ್ಲದೆ ಹಾರತ ಸ್ವರ್ಗದೆಡೆಗೆ ಕೃಷ್ಣನನ್ನ ಕರೆದೊಯ್ತು. ಕೃಷ್ಣ ಆಗ ಅಲ್ಲಿ ತೆರಳುತ್ತಾ ಇದ್ದ ಹಾಗೆ ಎಲ್ಲ ದೇವತೆಗಳು ಆ ಕೃಷ್ಣನನ್ನ ಬರಮಾಡಿಕೊಂಡ್ರು, ಅತ್ಯಂತ ಗೌರವದಿಂದ ಪೂಜಿಸಿದ್ರು. ವಿಶೇಷವಾಗಿ ಅದಿತಿ ತಾಯಿಯಂತೆ ಆಕೆ ಕೃಷ್ಣ ಸತ್ಯಭಾಮೆಗೆ ಆಶೀರ್ವಾದ ಮಾಡಲು ಬೇರೆಯವರೆಲ್ಲರೂ ಕೂಡ ಆ ಕೃಷ್ಣನ ಪಾದಪೂಜೆಯನ್ನ ಮಾಡ್ತಾ ಅನೇಕ ರೀತಿಯ ಸತ್ಕಾರಗಳನ್ನು ಮಾಡಿದರು. ಕೃಷ್ಣ ಅವರೆಲ್ಲರಿಗೂ ಆ ಕದ್ದ ವಸ್ತುಗಳನ್ನ ಹಿಂತಿರುಗಿಸಿದ. ನರಕಾಸುರನಿಂದ ಆತ ಏನು ಪಡೆದು ಬಂದಿದ್ದ ಅವೆಲ್ಲವನ್ನ ಈಗ ಇಂದ್ರನಿಗೆ ನೀಡ್ತಾ ಇದ್ದಾನೆ. ಶ್ರೀಕೃಷ್ಣ ಮತ್ತೆ ಸತ್ಯಭಾಮೆಯರ ಮಹಿಮೆಯನ್ನ ಎಲ್ಲರೂ ಮುಕ್ತ ಹೃದಯದಲ್ಲಿ ಅಲ್ಲಿ ಹಾಡ್ತಾರೆ. ಅದಾದ ಮೇಲೆ ಕೃಷ್ಣ ಸತ್ಯಭಾಮೆಯನ್ನ ಕರೆದುಕೊಂಡು ಆ ಸ್ವರ್ಗದ ಸುಂದರ ಉದ್ಯಾನ ನಂದನ ಉದ್ಯಾನವನದಲ್ಲಿ ವಿಹಾರ ಮಾಡಲಿಕ್ಕೆ ಅಂತ ಹೋದ. ಆಕೆ ಬಯಸಿದ್ಲಲ್ವಾ ಹಿಂದೆ? ಏನನ್ನ ಬಯಸಿದ್ಲು? ಪಾರಿಜಾತದ ಹೂವನ್ನ ಬೇಕು ಅಂತ ಕೇಳಿದ್ದು ಕೃಷ್ಣ. ಪಾರಿಜಾತದ ವೃಕ್ಷವನ್ನೇ ನಾನು ನಿಮ್ಗೆ ನೀಡ್ತೀನಿ ಅಂತ ಹೇಳಿದ್ದ. ಈಗ ಆತ ಆ ಸ್ವರ್ಗದ ಉದ್ಯಾನ ಎಲ್ಲಿ ಆ ಪಾರಿಜಾತ ವೃಕ್ಷವಿದೆಯೋ ಅಲ್ಲಿ ಆತ ಆಕೆಯನ್ನ ಕರೆದೊಯ್ದಿದ್ದಾನೆ. ಈ ಏನ್ ಹೇಳ್ತಾರೆ, ಸಮುದ್ರದ ಮಂಥನ ಏನಿದೆಯಲ್ಲ, ಆ ಸಮುದ್ರ ಮಂಥನದ ಕಾರ್ಯದಲ್ಲಿ ಕಲ್ಪವೃಕ್ಷದ ಜೊತೆ ಈ ಪಾರಿಜಾತದ ವೃಕ್ಷವೂ ಕೂಡ ಪ್ರಕಟವಾಗಿತ್ತು. ಅದು ಬಹಳ ವಿಶೇಷವಾದದ್ದು. ಅದರ ಆ ಹೂಗಳ ಸುಗಂಧ ಅತ್ಯಂತ ಮನಮೋಹಕವಾದದ್ದು. ಅದು ಕೂಡ ಇಚ್ಛೆಗಳನ್ನೆಲ್ಲವನ್ನ ಪೂರೈಕೆ ಮಾಡುವ ಶಕ್ತಿ ಉಳ್ಳದ್ದು. ಸೊ ಕೃಷ್ಣ ಆ ಉದ್ಯಾನದ ವನದಲ್ಲಿ ವಿಹಾರ ಮಾಡ್ತಾ ಇದ್ದಾಗ ಸತ್ಯಭಾಮೆಗೆ ಆ ವೃಕ್ಷವನ್ನು ನೀಡಲಿಕ್ಕೆ ಅಂತ ಆ ವೃಕ್ಷವನ್ನ ಕಿತ್ತು ಆ ಗರುಡನ ಮೇಲಿಟ್ಟು ಆತ ದ್ವಾರಕ್ಕೆ ಕೊಂಡೊಯ್ಯಲಿಕ್ಕೆ ಹೋಗ್ತಾ ಇರಬೇಕಾದ್ರೆ ಆಗ
ಇಂದ್ರನ ಹೆಂಡತಿಯಾದ ಶಚಿ ಆ, ಭೌತಿಕ ದೃಷ್ಟಿಯಲ್ಲಿ ಕೃಷ್ಣನನ್ನ ಕಾಣ್ತಾ ಇದು ಸ್ವರ್ಗದ ಸಂಪತ್ತು, ಇದನ್ನ ಹೇಗೆ ಪೃಥ್ವಿಗೆ ಕರೆದೊಯ್ತಾ ಇದ್ದಾನೆ ಶ್ರೀಕೃಷ್ಣ ಅಂತ ಹೇಳಿ ದಯವಿಟ್ಟು ಎಲ್ಲರೂ ಕೂಡ ಆಕ್ರಮಣ ಮಾಡಿ ಇದನ್ನ ತಡೆಯಿರಿ ಅಂತ ಹೇಳ್ತಾಳೆ. ಆಗ ಎಲ್ಲ ದೇವತೆಗಳು ಕೂಡ ನೋಡಿ, ಇದು ಬಹಳ ವಿಚಿತ್ರ, ಹೇಗೆ ಭೌತಿಕ ಸಮೃದ್ಧಿ ವ್ಯಕ್ತಿಯನ್ನ ಕುರುಡನನ್ನಾಗಿ ಮಾಡಿಬಿಡುತ್ತೆ. ಕೆಲ ಕ್ಷಣಗಳ ಹಿಂದೆ ಕೃಷ್ಣ ಸತ್ಯಭಾಮೆಯರನ್ನ ಪೂಜೆ ಮಾಡಿದ್ದಂತಹ ದೇವತೆಗಳು ಈಗ ಶಚಿದೇವಿಯ ಮಾತುಗಳನ್ನ ಪಾಲಿಸ್ತಾ ಭೌತಿಕ ಸಮೃದ್ಧಿಯ ಆ ಮದದಲ್ಲಿ ಕುರುಡರಾಗಿ ಕೃಷ್ಣ ಸತ್ಯಭಾಮೆಯರನ್ನ ತಡೆಯಲಿಕ್ಕೆ ಹೋಗ್ತಾ ಇದ್ದಾರೆ. ಆಗ ಕೃಷ್ಣ ಅತ್ಯಂತ ಅನಾಯಾಸವಾಗಿ ಆ ದೇವತೆಗಳನ್ನೆಲ್ಲರನ್ನು ಕೂಡ ಸೋಲಿಸಿದ. ಅವರೆಲ್ಲರ ಮೇಲೆ ಜಯವನ್ನ ಸಾಧಿಸಿ ಆ ವೃಕ್ಷವನ್ನ ತನ್ನ ರಾಜಧಾನಿಗೆ ಕರೆದೊಯ್ದ. ಆಗ ಪಶ್ಚಾತ್ತಾಪ ಪಡುತ್ತಾ ಈ ಇಂದ್ರ ಕೃಷ್ಣನ ಮುಂದೆ ಬಂದು ಹೇಳ್ತಾ ಇದ್ದಾನೆ, ಎಂತಹ ಅಜ್ಞಾನ ಇದು. ಆ ಭಗವದ್ಗೀತೆಯಲ್ಲಿ ಮಾತು ಭಗವಂತನ ಹೇಳಿದ್ದಾನಲ್ವಾ, ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾ ಅಪಹೃತ ಚೇತಸಾಂ. ಭೋಗ ಮತ್ತೆ ಐಶ್ವರ್ಯಗಳಲ್ಲಿ ಲಿಪ್ತವಾದಂತಹ ಮನಸ್ಸಿನಲ್ಲಿ ಅಪಹೃತ ಚೇತಸಾಂ, ಎಲ್ಲ ವಿವೇಕ ಎಲ್ಲ ಜ್ಞಾನಗಳು ಅಪಹೃತವಾಗಿ ಬಿಡ್ತವೆ. ವ್ಯವಸಾಯಾತ್ಮಿಕ ಬುದ್ಧಿರ್ ಸಮಾಧೌ ನ ವಿಧೀಯತೆ. ಹಾಗಾಗಿ ಭಕ್ತರಾದವರು ಎಂದೂ ಕೂಡ ಈ ಮದದಲ್ಲಿ ಅಹಂಕಾರದಲ್ಲಿ ಜೀವಿಸಬಾರದು. ಆ ಪಾಠವು ಇಲ್ಲಿ ನಮಗೆ ದೊರಕುತ್ತೆ. ಪಶ್ಚಾತ್ತಾಪ ಪಟ್ಟಂತಹ ಇಂದ್ರನನ್ನ ಕೃಷ್ಣ ಕ್ಷಮಿಸ್ತಾನೆ. ಆ ಒಂದು ಪಾರಿಜಾತ ವೃಕ್ಷವನ್ನ ದ್ವಾರಕೆಯ ಕ್ಷೇತ್ರಕ್ಕೆ ಕರೆದೊಯ್ಯಲಾಗ್ತದೆ. ಗರುಡಾರೂಢನಾದಂತಹ ಕೃಷ್ಣ ಸತ್ಯಭಾಮೆಯ ಜೊತೆ ಆ ಪಾರಿಜಾತ ವೃಕ್ಷವನ್ನ ಆ ಸತ್ಯಭಾಮೆಯ ಭವನದ ಉದ್ಯಾನದ ಅಲ್ಲಿ ಅದನ್ನ ಇಡ್ತಾನೆ. ಅವರ ವಿಹಾರದಲ್ಲಿ ಅನೇಕ ಲೀಲೆಗಳಲ್ಲಿ ಅದು ಸಹಾಯವಾಗ್ತದೆ. ಇದಾದ ಮೇಲೆ ಅಲ್ಲಿ ಕೃಷ್ಣ ಆಗ್ಲೇ ಮುಂಚೆಯೇ ಆ 16,100 ಆ ಕನ್ಯೆಯರನ್ನ ಅನೇಕ ಪಲ್ಲಕ್ಕಿಗಳಲ್ಲಿ ಕೃಷ್ಣ ಅಪ್ರಾಗ್ ಜ್ಯೋತಿಷಪುರದಿಂದ ದ್ವಾರಕೆಗೆ ಕರೆತಂದಿದ್ದ ತನ್ನ ಸೈನ್ಯ ಅಥವಾ ಭಟರ ಮೂಲಕ. ಈಗ ಅವರೆಲ್ಲರನ್ನ ವಿವಾಹದಲ್ಲಿ ಸ್ವೀಕರಿಸಲಿಕ್ಕೆ ಅಂತ ಮುಂದೆ ಹೋಗ್ತಾ ಇದ್ದಾನೆ. ಆಗ ಅಲ್ಲಿ ಆ ಪುರೋಹಿತರು ಹೇಳ್ತಾರೆ, ಈಗ ಇರುವ ಮುಹೂರ್ತ ಅತ್ಯಂತ ಇದು ಏನ್ ಹೇಳ್ತಾರೆ, ಸಣ್ಣ ಮುಹೂರ್ತ ಇದು. ಇದು ಅವಧಿ ತುಂಬಾ ಕಡಿಮೆ ಇದೆ, ತಕ್ಷಣವೇ ವಿವಾಹವಾಗಬೇಕು ಅಂದಾಗ ಕೃಷ್ಣ 16,100 ರೂಪಗಳಲ್ಲಿ ಆತ ವಿಸ್ತಾರವಾಗ್ತಾನೆ. ಅದಕ್ಕೆ ಪ್ರಕಾಶ ವಿಗ್ರಹಗಳು ಅಂತ ಹೇಳ್ತಾರೆ. ಅವೆಲ್ಲವೂ ಕೂಡ ಕೃಷ್ಣನ ಸಾಕ್ಷಾತ್ ರೂಪಗಳೇ. ಅವುಗಳಲ್ಲಿ ಯಾವುದೇ ರೀತಿಯ ಕುಗ್ಗುವಿಕೆ ಇಲ್ಲ. ವಿಸ್ತಾರಗಳು ಅಂದ ತಕ್ಷಣವೇ ಅವುಗಳಲ್ಲಿ ಯಾವುದೇ ರೀತಿಯ ಕುಗ್ಗುವಿಕೆ ಇಲ್ಲ. ಅವುಗಳನ್ನು ಪ್ರಕಾಶ ರೂಪಗಳು ಅಂತ ಹೇಳಲಾಗ್ತದೆ. ಹೇಗೆ ಕೃಷ್ಣ ತನ್ನ ರಾಸಲೀಲೆಯಲ್ಲಿ ಗೋಪಿಯರೊಡನೆ ಆತ ಅವರಿಗೆ ಆನಂದವನ್ನು ನೀಡಲಿಕ್ಕೆ ಅನೇಕ ಲಕ್ಷ ರೂಪಗಳಲ್ಲಿ ಆತ ಪ್ರಕಾಶ ವಿಗ್ರಹಗಳ ರೂಪಗಳಲ್ಲಿ ಕಂಡುಕೊಂಡಿದ್ದ, ಪ್ರಕಟವಾಗಿದ್ದ. ಅದೇ ಒಂದು ದೃಷ್ಟಿಯಲ್ಲಿ ಆ ಭಾವದಲ್ಲಿಯೇ ಈಗ 16,100 ಪ್ರಕಾಶ ವಿಗ್ರಹಗಳ ರೂಪದಲ್ಲಿ ಆತ ಪ್ರಕಟನಾಗ್ತಾ ಇದ್ದಾನೆ. 16,100 ಮದುವೆ ಮಂಟಪಗಳಲ್ಲಿ ಏರ್ಪಟ್ಟಿವೆ. ಅಲ್ಲಿ ಆ ಎಲ್ಲ 16,100 ಆ ಕನ್ಯೆಯರನ್ನ ಒಂದೇ ಮುಹೂರ್ತದಲ್ಲಿ ಕೃಷ್ಣ ವಿವಾಹ ಮಾಡ್ಕೊಳ್ತಾ ಇದ್ದಾನೆ. ಕೃಷ್ಣನ ವಿವಾಹದಲ್ಲಿ ಪಾಲ್ಗೊಳ್ಳಲಿಕ್ಕೆ ಆತನ ಕುಟುಂಬಸ್ಥರು ಅವರು ಎಲ್ಲಿರ್ತಾರೆ? ಅವರನ್ನೂ ಕೂಡ ಆತ 16,100 ರೂಪಗಳಲ್ಲಿ ಪ್ರಕಾಶ ರೂಪಗಳನ್ನಾಗಿಸಿ ಅವರನ್ನ ಪ್ರತಿಯೊಂದು ಮದುವೆ ಮಂಟಪದಲ್ಲಿ ಆತ ಅಲ್ಲಿ ಇರಿಸಿದ್ದಾನೆ. ಅವರೆಲ್ಲರೂ ಕೂಡ ಪ್ರತಿಯೊಂದು ವಿವಾಹವನ್ನ ಅವರೆಲ್ಲರೂ ಕೂಡ ನೆರವೇರಿಸ್ತಾ ಇದ್ದಾರೆ. ಕೃಷ್ಣ ಅವರೆಲ್ಲರನ್ನ ಸ್ವೀಕರಿಸ್ತಾ ಇದ್ದಾನೆ. ಹೊರರೂಪದಲ್ಲಿ ಯಾವೊಬ್ಬ ಸ್ತ್ರೀ ತನ್ನ ಮನೆಯನ್ನ ತೊರೆದು ಪರಪುರುಷನ ಮನೆಯಲ್ಲಿದ್ದಳೋ ಅವಳನ್ನ ವೈದಿಕ ಸಂಸ್ಕೃತಿಯಲ್ಲಿ ಇನ್ನೊಬ್ಬರು ಸ್ವೀಕರಿಸೋದಿಲ್ಲ. ಇದನ್ನ ನಾವು ಆ ರಾಮಾಯಣದ ಪ್ರಸಂಗಗಳಲ್ಲಿ ಕೇಳಿದ್ದೀವಿ. ಹಾಗಾಗಿ ಅಲ್ಲವೇ ಸೀತೆ ಅಗ್ನಿ ಪರೀಕ್ಷೆಯನ್ನು ಎದುರಿಸಬೇಕಾಯಿತು. ತನ್ನ ಶುದ್ಧತೆಯನ್ನು ಜಗತ್ತಿಗೆ ಸಾರಲಿಕ್ಕೆ ಆಕೆ ಅಗ್ನಿ ಪರೀಕ್ಷೆಯಲ್ಲಿ ಯಶಸ್ವಿ ಅಂದ್ರೆ ಜಯಿಸಿ ಹೊರಬಂದಳು. ಎಲ್ಲ
ಎಲ್ಲರೂ ಕೂಡ ಹರ್ಷಿತರಾದರು. ಇಲ್ಲಿ ಈ 16,100 ಕನ್ಯೆಯರು ಅನೇಕ ದಿನಗಳು, ಅನೇಕ ತಿಂಗಳುಗಳವರೆಗೆ ಈ ಅಸುರನ ಸೆರೆಯಲ್ಲಿ ಬಂಧಿತರಾಗಿದ್ದರು. ಕೃಷ್ಣ ಅವರನ್ನು ಮುಕ್ತ ಮಾಡಿದ ಮೇಲೂ ಕೂಡ ಅವರ ಮುಂದಿನ ಭವಿಷ್ಯವನ್ನ ಕಾಣ್ತಾ ಬೇರೆ ಯಾರೂ ಅವರಿಗೆ ರಕ್ಷಣೆಯನ್ನು ನೀಡೋದಿಲ್ಲ ಅನ್ನೋದನ್ನು ಗಮನಿಸಿ ತಾನು ಅವರೆಲ್ಲರನ್ನ ಸ್ವೀಕರಿಸ್ತಿದ್ದಾನೆ. ಅವರೆಲ್ಲರಿಗೂ ಆಶ್ರಯ, ಸಂರಕ್ಷಣೆ, ಆನಂದವನ್ನು ಪ್ರದಾನ ಮಾಡ್ತಾ ಇದ್ದಾನೆ. ಯಾವೊಬ್ಬರು ಕೃಷ್ಣ ಕಾಮಭಾವದಲ್ಲಿ ಇಷ್ಟೊಂದು ವಿವಾಹಗಳನ್ನು ಮಾಡಿಕೊಂಡಿದ್ದಾನೆ ಅಂತ ಹೇಳ್ತಾರೋ ಅವರು ನಿಜವಾಗಿಯೂ ಅಜ್ಞಾನಿಗಳೇ. ಕೃಷ್ಣನ ಈ ಲೀಲೆಗಳ ಹಿಂದಿರುವಂತಹ ಆ ಉದ್ದೇಶಗಳನ್ನು ಶಾಸ್ತ್ರಗಳ ಮೂಲಕ, ಆಚಾರ್ಯರ ವಾಣಿಗಳ ಮೂಲಕ ತಿಳಿಯದಿದ್ದರೆ ಈ ರೀತಿಯ ಅಜ್ಞಾನದ ಮಾತುಗಳನ್ನು ಆಡ್ತಾರೆ. ಸೊ ಹೀಗೆ ಪ್ರತಿಯೊಬ್ಬ ರಾಣಿಯನ್ನು ಕೃಷ್ಣ ಸಂತುಷ್ಟಿಪಡಿಸ್ತಾನೆ. ನಾಳೆ ಚರ್ಚೆಯಲ್ಲಿ ನಾವು ಹೇಗೆ ಕೃಷ್ಣ ಮತ್ತು ಆತನ ಮಕ್ಕಳು ಈ ಎಲ್ಲ ರಾಣಿಯರಿಂದ ಆ ಮಕ್ಕಳನ್ನು ಪಡೆದ, ಹೇಗೆ ಆತನ ಗೃಹಸ್ಥ ಜೀವನವಿತ್ತು, ಪ್ರತಿಯೊಬ್ಬ ರಾಣಿಯನ್ನು ಹೇಗೆ ಸಂತುಷ್ಟಿಗೊಳಿಸ್ತಾನೆ, ಅದರ ಕುರಿತಾಗಿ ಇನ್ನಷ್ಟು ವಿವರಗಳನ್ನು ತಿಳೋಣ. ಪ್ರತಿಯೊಬ್ಬ ರಾಣಿಗೂ ಕೂಡ ಅನೇಕ ದಾಸಿಯರಿದ್ದರು. ಆ ವಿಶೇಷವಾದ ಭವನದಲ್ಲಿ ಎಲ್ಲ ಸವಲತ್ತು ಸೌಕರ್ಯಗಳಿದ್ವು. ಕೃಷ್ಣ ಅವರೆಲ್ಲರ ಜೊತೆ ಪ್ರತಿಯೊಂದು ಸಮಯದಲ್ಲೂ ಕೂಡ ಅವರ ಜೊತೆ ಆತ ಇದ್ದ. ಅವರ ಸೇವೆಗಳನ್ನು ಆತ ಸ್ವೀಕರಿಸ್ತಿದ್ದ. ಅವರೆಲ್ಲರೂ ಕೃಷ್ಣನ ಸೇವೆಯಲ್ಲಿ ಅತ್ಯಂತ ತತ್ಪರರಾಗಿದ್ದರು. ಅಷ್ಟೆಲ್ಲ ಸಹಾಯಕರು, ದಾಸಿಯರಿದ್ದರೂ ಕೂಡ ಅವರು ಖುದ್ದಾಗಿ ಕೃಷ್ಣನ ಸೇವೆ ಮಾಡಲಿಕ್ಕೆ ಅತ್ಯಂತ ಉತ್ಸಾಹಪೂರ್ವಕದಲ್ಲಿ ಮುಂದೆ ಬರ್ತಾ ಇದ್ದರು. ಭಗವಂತನ ಪಾದ ಸಂವಾಹನ, ಪಾದ ಪೂಜೆ, ಪಾದ ಸ್ನಾನ ಇವೆಲ್ಲವನ್ನು ತಾವೇ ಖುದ್ದಾಗಿ ಮಾಡ್ತಾ ಇದ್ರು. ಏಕೆಂದರೆ ಕೃಷ್ಣನ ಸೇವೆಯನ್ನ ವ್ಯಕ್ತಿ ಪ್ರತ್ಯಕ್ಷ ರೂಪದಲ್ಲಿ ಮಾಡಿ ಅದನ್ನ ಆ ಅನುಗ್ರಹವನ್ನ, ಕೃಷ್ಣನನ್ನ ಖುದ್ದಾಗಿ ಪ್ರಸನ್ನಗೊಳಿಸ್ಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾನೆ. ಆ ಪ್ರಯತ್ನದಲ್ಲಿ ಕೃಷ್ಣನ ಕೃಪೆಯನ್ನ ಪಡಿತಾನೆ. ಸೊ ಹೀಗೆ ಕೃಷ್ಣನ ಈ ವಿವಾಹ ಲೀಲೆಗಳ ವರ್ಣನೆಯನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಈ ದಿನದ ಚರ್ಚೆಯಲ್ಲಿ ನಾವು ಈ ಅದ್ಭುತವಾದ ಪ್ರಸಂಗವಾದಂತಹ ನರಕಾಸುರ ವಧೆ ಅದನ್ನ ಕಂಡ್ವಿ. ಆ ಪ್ರಸಂಗದಲ್ಲಿ ಹೇಗೆ ಕೃಷ್ಣ ಆ ಮುರನನ್ನ ಕೊಂದು ಮುರಾರಿಯಾದ, ನರಕನನ್ನ ವಧೆ ಮಾಡಿ ನರಕಾಂತಕನಾದ, ಪಾರಿಜಾತ ಹರಣವನ್ನ ಮಾಡಿ ನಂತರ ಆ ಪಾರಿಜಾತವನ್ನ ಮತ್ತೆ ತನ್ನ ವೃಕ್ಷವನ್ನ ದ್ವಾರಕೆಗೆ ಕರೆತಂದು ಆತ ಪಾರಿಜಾತೋಪಹಾರಕ, ಈ ಹೆಸರನ್ನು ಕೂಡ ಕೃಷ್ಣ ಅಷ್ಟೋತ್ತರ ಶತನಾಮಾವಳಿಯಲ್ಲಿ ಹೇಳಲಾಗ್ತದೆ. ಈ ಎಲ್ಲ ಹೆಸರುಗಳು ಕೃಷ್ಣನ ಈ ಅದ್ಭುತ ಲೀಲೆಗಳನ್ನು ನಮಗೆ ಸ್ಮರಣೆಯನ್ನು ನಮಗೆ ನೀಡ್ತವೆ. ಈ ಅದ್ಭುತ ಸಾಹಸವಂತ, ಅತ್ಯಂತ ಮನಮೋಹಕ, ಅತ್ಯಂತ ಕೃಪಾಮಯ ಭಕ್ತವತ್ಸಲ ಶ್ರೀಕೃಷ್ಣನ ಲೀಲೆಗಳನ್ನು ನಾವಿಲ್ಲಿ ಶ್ರೀಲ ಪ್ರಭುಪಾದರ ಕೃಪೆಯಿಂದ ಅವರ ಕೃಷ್ಣ ಪುಸ್ತಕದಲ್ಲಿ ನಾವು ಕಾಣ್ತೀವಿ. ತಾವೆಲ್ಲರೂ ಇದರ ಹೆಚ್ಚಿನ ವಿವರಗಳನ್ನು ಪ್ರಭುಪಾದರ ಆ ಪುಸ್ತಕಗಳ ಅಧ್ಯಾಯಗಳನ್ನು ಓದಿ ಇನ್ನಷ್ಟು ಪಡೀರಿ ಅಂತ ಹೇಳ್ತಾ ಈ ದಿನದ ಚರ್ಚೆಯನ್ನು ನಾವಿಲ್ಲಿ ವಿರಾಮ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಶ್ರೀಲ ಪ್ರಭುಪಾದರಿಗೆ ಜೈ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಅಥವಾ ಟೀಕೆ ಇದ್ದರೆ